ವೇದಾಂತ ಸಿದ್ಧಾಂತ ಅಂದ್ರೆ ಯಾಕೆ ಹೇಳಿದ್ರು ಕಿ ಇನ್ನೂ 5 ಸಿದ್ಧಾಂತಗಳು ಅದಾವು. 5 ಸಿದ್ಧಾಂತರ ಪೈಕಿ ಒಬ್ಬರು ಸರ್ಪ ಆಗಲಿ ಜಗತ್ತಾಗಲಿ ಸತ್ತ, ಒಬ್ಬರ ಅಸತ್ತ, ಒಬ್ರು ಕ್ಷಣಿಕ ವಿಜ್ಞಾನವಾದಿ ಆತ್ಮದಲ್ಲೇ ಹಿಂಗೆ ಹೇಳ್ತಾ ಇದ್ದಾರೆ. ಅನ್ಯಥಾ ಖ್ಯಾತಿ ಅನ್ಯಥಾ ಅಂದ್ರೆ ಹೊರೊಳದಲ್ಲಿ ಐತಿ, ಅದು ಮುಂಭಾಗದಲ್ಲಿ ತೋರ್ಲಿಕ್ಕೈತಿ. ಅದ್ರೊಳಗಿನ್ನೂ ಇಬ್ರು ಅದಾರ. ಇನ್ನ ಅಖ್ಯಾತಿದವ 2 ಜ್ಞಾನಗಳ ಅವಿವೇಕಕ್ಕೇನೆ ಬ್ರಹ್ಮ ಭ್ರಾಂತಿ ಅಂತ ಅಧ್ಯಾಸ ಒಪ್ಪದಿದ್ರು, ಬ್ರಹ್ಮ ಒಪ್ಪಲಿದ್ರು 2 ಜ್ಞಾನಗಳ ವಿವೇಕಕ್ಕೇನೆ ಖ್ಯಾತಿ ಅಂತ ಹೇಳ್ತಾ ಇದ್ದಾನೆ. ಆದರೂ ವೇದಾಂತ ಸಿದ್ಧಾಂತ ಮತಗಳಲ್ಲಿ ಅವರು ಈ ಪ್ರಪಂಚ ಏನದ ತೋರ್ಲಕತ್ತದ ಪ್ರಪಂಚ ಇದು ಅನಿರ್ವಚನೀಯ ಅದ. ಈ ಪ್ರಪಂಚ ಅನಿರ್ವಚನೀಯ ಅದ. ಸರ್ಪ ದೃಷ್ಟಾಂತ ಒಳಗ ಹೇಳಕತ್ತಾರ ಅವರು. ಅದು ತೋರುವ ಪ್ರಪಂಚ ಏನದ ಜಗತ್ತ ಇದು ಅನಿರ್ವಚನೀಯ ಅದ. ಅದಕ್ಕ ವೇದಾಂತ ಸಿದ್ಧಾಂತ ಮತದಲ್ಲಿ ನಾವು ಆ ಸಿದ್ಧಾನುಸಾರವಾಗಿ ಬ್ರಹ್ಮಜ್ಞಾನದ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ವೇದಾಂತ ಸಿದ್ಧಾಂತದಲ್ಲಿ ಸರ್ಪರೂಪ ಬ್ರಹ್ಮಜ್ಞಾನಕ್ಕ ವಿಷಯ ರಜ್ಜು ಅಲ್ಲ. ಮತ್ತೇನು ಅನಿರ್ವಚನೀಯ ಸರ್ಪ. ಅನಿರ್ವಚನೀಯ ಏನೈತಿ ಅಂದ್ರೇನೆ ಸರ್ಪ ಐತಿ. ಅದು ಬ್ರಹ್ಮಜ್ಞಾನ ಇಂದ್ರಿಯ ಜನ್ಯ ಅಲ್ಲ. ಬ್ರಹ್ಮಜ್ಞಾನ ಮ್ಯಾಲ ಅವರು ಪ್ರತ್ಯಕ್ಷರು ಬ್ರಹ್ಮಜ್ಞಾನನು ಕೂಡ ಇಂದ್ರಿಯ ಜನ್ಯನೇ ಅದ ಅಂತ ನ್ಯಾಯನ ಹೇಳ್ಯಾರ. ಅದ್ರ ಸಲುವಾಗಿ ಇವ್ರು ಹೇಳಿದ್ರು ಬ್ರಹ್ಮಜ್ಞಾನ ಇಂದ್ರಿಯ ಜನ್ಯ ಅಲ್ಲ, ಕಿಂತು ಅವಿದ್ಯಾಜನ್ಯ ಹೈ. ಮತ್ತೆ ಏನದ ಅಂದ್ರೆ ಅವಿದ್ಯಾಜನ್ಯ, ಇಂದ್ರಿಯಜನ್ಯ ನೈ, ಕಿಂತು ಅವಿದ್ಯಾಜನ್ಯ ಹೈ. ಅವ್ರು ಬರ್ಲಿಲ್ಲ ಇವರು, ಅವ್ರೆ ನೈಯಾಯಿಕರ ಮತದಲ್ಲಿ ಎಲ್ಲ ಅಂದರೆ ಬ್ರಹ್ಮ ಪ್ರಮ ಜ್ಞಾನಕ್ಕ ಆಶ್ರಯ ಆತ್ಮನೇ ಇದ್ದಾನೆ. ಅವ್ರ ಮತದಲ್ಲಿ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಎಲ್ಲ ಜ್ಞಾನಗಳಿಗೆ ಆಶ್ರಯ ಆತ್ಮನೇ. ಯಾಕಂದ್ರೆ ಅವರು ಜ್ಞಾನ ಗುಣ ಆತ್ಮನಲ್ಲಿ ಅಂತೂ ಒಪ್ಪ್ಯಾರ. ನಿಮಗೆ ಒಂದು ವೇಳೆಗೆ ಜ್ಞಾನ ಗುಣ ಆತ್ಮನಲ್ಲಿ ಯಾವಾಗಲೂ ಇರ್ತೈತಿ ಅಂದ್ರೆ ಯಾವ ರೀತಿ ಉಷ್ಣತಾ ಬೆಂಕಿಯ ಧರ್ಮ ಅದು ಯಾವಾಗಲೂ ಇರುತ್ತದೆ, ಹಂಗೆ ಇದರಲ್ಲಿಯೂ ಕೂಡ ಯಾವಾಗಲೂ ಇರಬೇಕು ಅಂತ ಹಿಂಗೆ ನಿಮ್ಮಲ್ಲಿ ಆಪತ್ತಿ ಬರ್ತವೆ. ಪರಂತು ಅದು ಯಾವಾಗಲೂ ಇರುವುದು. ಅದಕ್ಕೆ ನೀವು ಅಂತಃಕರಣದ ಧರ್ಮ ಇವೆಲ್ಲ ಎಷ್ಟು ಹೇಳಿದೆಲ್ಲ ಆತ್ಮನಲ್ಲಿ ಧರ್ಮಗಳು ಅವೆಲ್ಲ ಅಂತಃಕರಣ ಧರ್ಮ ಅಂತ ಅಂದ್ರಿ ಅಂತ ಹಿಂಗೆ ವೇದಾಂತಿಗಳು ಸಮಾಧಾನ ಹೇಳಿದ್ರು. ನೈಯಾಯಿಕರ ಮತದಲ್ಲಿ ಸುಖಾಧಿಕ ಆತ್ಮನ ಗುಣ ಅಂತ ಹೇಳ್ಕೊಂಬಂದಾರ. ಸುಖ ಗುಣ ಜ್ಞಾನ ಇಚ್ಛಾ ಪ್ರಯತ್ನ ಬುದ್ಧಾದಿ ಷಟಕಂ ಸಂಖ್ಯಾದಿ ಪಂಚಕಂ ಧರ್ಮ ಅಧರ್ಮ ಭಾವನಾ ಸಂಸ್ಕಾರ ಈ ರೀತಿಯಿಂದ 14 ಗುಣಗಳು ಆತ್ಮನು ಅಂತ ಹೇಳ್ಕೊಂಡು ಬಂದಾರ. ಅವೆಲ್ಲ ಅಂತಃಕರಣ ಪರಿಣಾಮ ಇದ್ದಾವ. ಅವೆಲ್ಲ ಏನಿದ್ದಾವ ಅಂತಃಕರಣ ಪರಿಣಾಮ ಇದ್ದಾವ. ಆದ್ರಿಂದ ಅಂತಃಕರಣ ಧರ್ಮ ಅಂತ ಹೇಳಿದೆವು. ಆತ್ಮನ ಧರ್ಮ ಅವು ಅಲ್ಲ. ಆದರೂ ಬ್ರಹ್ಮಜ್ಞಾನ ಅಂತಃಕರಣ ಪರಿಣಾಮನೂ ಅಲ್ಲ. ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ನಹಿ ತೈಸೆ ಅಂತಃಕರಣ ಪರಿಣಾಮ भी नहीं. ಅಂದ್ರೆ ಯಾರೋ ವೇದಾಂತಿ ಪೈಕಿ ಅಂದ್ರೇನೆ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ಟ ಉಪಾಧ್ಯಾಯರು ಬ್ರಹ್ಮಜ್ಞಾನ ಅಂತಃಕರಣ ಪರಿಣಾಮ ಅಂತ ವೇದಾಂತಿ ಪೈಕಿನೇ ಏಕದೇಶ ಅಲ್ಲ, ವೇದಾಂತಿನೇ. ಅನಿರ್ವಚನಿ ಖ್ಯಾತಿ ಏನ್ ಪ್ರಾರಂಭ ಆಗ್ತದ ಅದರ ಒಳಗ ವೇದಾಂತಿ ಪೈಕಿ 4 ಮಂದಿ ಅದಾರ. ಪದ್ಮಪಾದಾಚಾರ್ಯ, ವಿವರಣಕಾರ, ಶ್ರೀ ಸರ್ವಜ್ಞಾತ್ ಮುನಿಗಳು. ಮತ್ತು ಒಬ್ಬರೇ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ಟ ಉಪಾಧ್ಯಾಯ, ಅವರಿಗೆ ಪೂರ್ವ ಪಕ್ಷಿ ಒಬ್ಬರೇ ಪಕ್ಷಿ. ಇವ್ರು 3 ಮಂದಿ ಅದಾರ. ವಿವರಣಕಾರ, ಪದ್ಮಪಾದಾಚಾರ್ಯ, ಸರ್ವಜ್ಞಾತ್ ಮುನಿ 3 ಮಂದಿ ಕೂಡ ಸಿದ್ಧಾಂತ. ಖರೆ ಒಬ್ಬರೇ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ಟ ಉಪಾಧ್ಯಾಯ, ಇವರು ಸಿದ್ಧಾಂತಿ, ಅವ್ರು ಪೂರ್ವ ಪಕ್ಷಿ ಏನ್ರಿ. ಅದಕ್ಕಪ್ಪನಂತೂ ಅವರು ಈ ಅಂತಂದ್ರೆ ಅವ್ರ ಅಭಿಪ್ರಾಯನು ಈ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದ ಕೂಡಲೇ ಈ ಸಂಬಂಧ ಐತಿ, ಸರ್ಪಜ್ಞಾನ ಐತಿನಿ, ಸರ್ಪಾಧ್ಯಾಸ ಐತೆ, ಸರ್ಪಾಧ್ಯಾಸ ಆಯ್ತು. ಮತ್ತ ನೀವು ಏನ್ ಮಾಡ್ತೀರಿ, ಆ ಅಂತಃಕರಣ ದ್ವಾರ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗಿ ಅದರಲ್ಲಿ ಮತ್ತ ಇಷ್ಟು ಉದ್ದ ಯಾಕೆ ಹೇಳ್ತೀರಿ, ಡೈರೆಕ್ಟ್ ಅಂತಃಕರಣ ವೃತ್ತಿ ಹೇಳ್ರಿ ಅಂತಿಂಗ ಅವ್ರದ ಅಭಿಪ್ರಾಯ ಅದ. ಅದಕ್ಕೆ ಬ್ರಹ್ಮಜ್ಞಾನ ಅಂತಃಕರಣಕ್ಕೆ ಪರಿಣಾಮ ಐತಿ. ಇಬ್ರು ವೇದಾಂತಿಗಳೇ, 4 ಮಂದಿ ವೇದಾಂತಿಗಳೇ.
ಅದೇ ನ್ಯಾಯ ಬಿ ಏನ್ ಬರಲ್ಲ ಅನಿರ್ವಚನಿ ಖ್ಯಾತಿ ಒಳಗ ಅವ್ರು ಬಂದಾಗ ಅನ್ಯತಾ ಖ್ಯಾತಿ ಅಷ್ಟು ಹೇಳ್ಯಾರ. ಅನಿರ್ವಚನಿ ಖ್ಯಾತಿ ಒಳಗ ಎಲ್ಲ 4 ಮಂದಿ ವೇದಾಂತಿಗಳೇ ಇದ್ದಾರೆ. ಅನಿರ್ವಚನಿ ಒಂದು ಖ್ಯಾತಿ ಸಂಪೂರ್ಣ ಕೇಳಿದ್ರೆ ಬಹಳಷ್ಟು ವೇದಾಂತಗಳ ಜ್ಞಾನ ಎಷ್ಟು ವಿಸ್ತಾರ ಆಗ್ತದೆ. ಎಲ್ಲ ಶಂಕಾ ಸಮಾಧಾನಗಳು, ಅವ್ರಿಗೆ ಶಂಕ ಇವ್ರಿಗೆ ಸಮಾಧಾನ ಅವರು, ಮತ್ತ ಇವ್ರಿಗೆ ಶಂಕ, ಹಿಂಗ್ ಬರೀ ಹೆಡಿಂಗ್ ಅನಿರ್ವಚನಿ ಖ್ಯಾತಿ ಬಹಳ ದೊಡ್ಡದೈತಿ. ಎಷ್ಟು ಉಪಯೋಗ. ಅಂದ್ರೆ ಇಷ್ಟು. ಅದಕ್ಕೆ ಅವರು ಮೊದಲೇ ಶುರುವಾತಿಗೆ ದುವಾ ಒಳಗ ನನ್ನಂಗ ಅನಿರ್ವಚನಿ ಖ್ಯಾತಿ ಯಾರು ಬರ್ದಿಲ್ಲ, ಇಷ್ಟು ಬರೆಯೋದು ಏನ್ ಜరుగుತ್ತದ ಪ್ರೀತಿಯಿಂದ ನೋಡ್ರಿ ನೀವು ಜಿಜ್ಞಾಸುಗಳು. ನಾನು ಬರ್ದೋದು ಅನಿರ್ವಚನಿ ಖ್ಯಾತಿ ಜರ ಪ್ರೀತಿಯಿಂದ ನೋಡಿದ್ರೆ ನಿಮ್ಗ ನಿಶ್ಚಲದಾಸರು ಒಳ್ಳೆ ಬರ್ದಾರ ಅಂತಂದ್ರೆ, ಪ್ರೀತಿ ನೋಡ್ಲಿಲ್ಲ ಅಂದ್ರೆ ಅಂದ್ರೆ ಏನೋ ಬರ್ದಾರ ವಿಶೇಷವಾಗಿ ಅಂತೀವಿ ಆಯ್ತಾ. ಬ್ರಹ್ಮಜ್ಞಾನ ಅಂತಃಕರಣ ಪರಿಣಾಮ ಅಲ್ಲ, ಯಾಕಂದ್ರೆ ಉಪಾಧ್ಯಾಯರು ಅದು ಅಂತಃಕರಣ ಪರಿಣಾಮ ಅಂತ ಹೇಳ್ಯಾರ. ಮತ್ತೇನು ಅವಿದ್ಯಾ ಪರಿಣಾಮನೇ ಇರುತ್ತದೆ. ಇದು ವಿಚಾರ ಸಾಗರದಲ್ಲಿ 134 ಅಂಕದಲ್ಲಿ ಬರ್ಕೊಂಡು ಬಂದಾರ ಅಂತ ಹೇಳ್ಕೊಂಡ್ಬಂದೆವು. ಆದ್ರಿಂದ ಇಲ್ಲಿ ಏನು ಬರ್ದಿಲ್ಲ ನಾವು. ಈಗ ಬ್ರಹ್ಮಜ್ಞಾನದು ಇಂದ್ರಿಯ ಅಜನ್ಯ ಬ್ರಹ್ಮಜ್ಞಾನಿಕೆ ರೀತಿ ಅಂತ ಹೇಳಿದಾರಲ್ಲ, ಅದ ರೀತಿ ಹೇಳ್ತಾ ಇದ್ದಾರೆ. ಏನು ಮೊಟ್ಟ ಮೊದಲು ಸರ್ಪ ಸಂಸ್ಕಾರ ಸಹಿತ ಪುರುಷಂದು ಅಂದ್ರೆ ಒಟ್ಟು 5 ಸಾಮಗ್ರಿ ಒಳಗ ಸತ್ಯವಸ್ತು ಜ್ಞಾನಜನ್ಯ ಸಂಸ್ಕಾರ ಅಂತ ಅವ್ರು ಹೇಳ್ಯಾರ. ಅದು ಸತ್ಯವಸ್ತುನೇ ಬೇಕೈತಿ, ಹಿಂಗೆ ನೇಮಿಲ್ಲ. ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ ಇದ್ರೂ ಅಭ್ಯಾಸ ಆಗ್ತೈತಿ. ಆದ್ರೂ ಸಂಸ್ಕಾರ ಮಾತ್ರ ಒಪ್ಪ್ಯಾರ. ಇವ್ರು ಕೂಡ ಸಂಸ್ಕಾರ ಒಪ್ಪೇ ಇದ್ದಾರೆ. ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ ಸಾದೃಶ್ಯನೂ ಆಗ್ತದೆ. ಪುರುಷನ ದೋಷ ಸಹಿತ ಅಂದ್ರೆ ನೇತ್ರ ಯಾವಾಗ ರಜ್ಜುನ ಸಂಬಂಧ ಆಯ್ತು ಆಯಾಳಿಗೆ ನೇತ್ರದಲ್ಲಿ ಯಾವುದಾದ್ರೂ ಒಂದು ತಿಮಿರಾದಿ ದೋಷ, ಮನ್ನಂಧಕಾರ ದೋಷ ಅಂದ್ರೆ ನೇತ್ರ ರೋಗ, ಆ ನೇತ್ರದು ಹಗ್ಗದೊಡನೆ ಸಂಬಂಧ ಆಗುವುದು ಅಂದ್ರೆ ರಜ್ಜುದೊಡನೆ ಮೊದಲ ಸಂಬಂಧ ಆಯ್ತು. ಆವಾಗ ರಜ್ಜುದ ವಿಶೇಷ ಧರ್ಮ ರಜ್ಜುತ್ವ ತೋರುವುದಿಲ್ಲ. ರಜ್ಜುದಲ್ಲಿರುವ ರಜ್ಜುತ್ವ ಧರ್ಮ ಅಂದ್ರೆ ಯಾವುವು? ರಜ್ಜುವಿನಲ್ಲಿ ಇರುವ ಮುಂಜರೂಪ ಅವಯವ ಗುಂಜ ಪುಂಜಾದಿಗಳು ಇವು ರಜ್ಜುಂದು ವಿಶೇಷ ಅಂಶ. ರಜ್ಜುನಲ್ಲಿ ಯಾನು ಭಾಷೆ ನೈ, ಪರಂತು ರಜ್ಜುನಲ್ಲಿ ಯಾನು ಮುಂಜರೂಪ ಅವಯವಲ್ಲ ಅವು ಆದರೂ ತೋರುವುದಿಲ್ಲ. ಆ ರಜ್ಜುನಲ್ಲಿ ಇರುವ ಮುಂಜರೂಪ ಅವಯವ ಅವೇ ವಿಶೇಷ ಅಂಶ. ಅವಕ್ಕೆ ಏನಂತೀರಿ? ವಿಶೇಷ. ಅದಕ್ಕೇನೆ ಅಧಿಷ್ಠಾನನು ಅಂತ ಇರು. ಕಿಂತು ರಜ್ಜು ಮೇ ಸಾಮಾನ್ಯ ಧರ್ಮ ಇದಂತ ಭಾಷೆ. ಮತ್ತು ರಜ್ಜುವಿನಲ್ಲಿ ಅಲ್ಲಿ ಏನಾತ ಅಂತ ಕೇಳಿದ್ರೆ ಸಾಮಾನ್ಯ ಧರ್ಮ ಇದಂತ ತೋರುತ್ತದೆ. ಸಾಮಾನ್ಯ ಇದಂತ ಧರ್ಮ ಇದು ಏನು ಹಿಂದಿನ ಹೇಳೋದು ಇದಂತ ಅಂದ್ರನೆ पूर्वकाल देश काल हुए। शुक्ति में ಶುಕ್ತಿತ್ವ ನೀಲಪೃಷ್ಠತಾ ತ್ರಿಕೋಣತಾ ಭಾಷೆ ನೈ. ಅದರಂತೆ ಯಾವ ರಜ್ಜುವಿನಲ್ಲಿ ಹಂಗ ಶುಕ್ತಿಯಲ್ಲಿನೂ ಕೂಡ ಶುಕ್ತಿತ್ವ ನೀಲಪೃಷ್ಠತಾ ತ್ರಿಕೋಣತಾ ಭಾಷೆ ನೈ. किंतु सामान्य धर्म इदमता ಭಾಷೆ ಸಾಮಾನ್ಯ ಧರ್ಮ ಇದಂತ ತೋರುತ್ತದೆ. ಯಾತೆ ನೇತ್ರ ದ್ವಾರ ಅಂತಃಕರಣಕ್ಕೆ ವೃತ್ತಿ ರಜ್ಜುಗೂ ಪ್ರಾಪ್ತ ಹೋಯಿಕೆ. ಆದ್ರಿಂದ ನೇತ್ರ ದ್ವಾರ ಅಂತಃಕರಣದ ವೃತ್ತಿ ಆ ಹಗ್ಗಕ್ಕೆ ಪ್ರಾಪ್ತ ಅಂದ್ರೆ ಸಂಬಂಧ ಆಗಿ, ಪ್ರಾಪ್ತ ಅಂದ್ರೆ ಏನು? ಸಂಬಂಧ ಆಗಿ ಇದ್ಮಾಕಾರ ಪರಿಣಾಮಕ್ಕೂ ಪ್ರಾಪ್ತ ಹೋವೆ. ಅವಾಗ ಇದ್ಮಾಕಾರ ಪರಿಣಾಮಕ್ಕೂ ಪ್ರಾಪ್ತ ಹೋವೆ. ता इदमाकार वृत्ति उपीत चेतनिष्ठ अविद्या के सर्पाकार और ज्ञानाकार परिणाम होवे है. ಯಾವ ಕಾಲದಾಗ ಹಗ್ಗದೊಡನೆ ನೇತ್ರದ ಸಂಬಂಧ ಆದ ಕೂಡಲೇ ಆ ಹಗ್ಗದು ಯಥಾರ್ಥ ಜ್ಞಾನ ಆಗ್ಲಿಲ್ಲ. ಹಗ್ಗದು ಯಥಾರ್ಥ ಅಂದ್ರೆ ವೃತ್ತಿ ಹೋಗಿ ಅವನ ಭಂಗ ಮಾಡಲಿಲ್ಲ. ಆವಾಗ ಆ ಯಾವ ಇದ್ಮಾಕಾರ ವೃತ್ತಿ ಉಪೀತ ಚೇತನಸ್ಥ ಇರುವ ಅವಿದ್ಯಾ ಆ ತಮೋ ಗುಣ ಸರ್ಪ ಅಂದ್ರೆ ಆ ಅವಿದ್ಯಾದಲ್ಲಿ ಮೊದಲು ಕ್ಷೋಭ ಹೊಂದಿತ್ತು. ಕ್ಷೋಭ ಹೊಂದಿ ಆ ಅವಿದ್ಯಾದ ತಮೋ ಗುಣ ಸರ್ಪಾಕಾರ ಆಯ್ತು. ಅದೇ ಅವಿದ್ಯಾದಲ್ಲಿ ಇರುವ ಸತ್ವಗುಣ ಅಂಶ ಜ್ಞಾನಾಕಾರ ಆಯ್ತು ಅಂತ ಹೇಳ್ತಾರೆ. ಯಾಕಂತ ಸರ್ಪಾಕಾರ ಜ್ಞಾನಾಕಾರ. ಸರ್ಪಾಕಾರ ಅಂದ್ರೆ ಅರ್ಥಾಧ್ಯಾಸ, ಜ್ಞಾನಾಕಾರ ಅಂದ್ರೆ ಜ್ಞಾನಾಧ್ಯಾಸ. ವೇದಾಂತಿಗಳೇ ಫಕ್ತ ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಒಪ್ತಾರ. ಕೆಲವರು ಅರ್ಥಾಧ್ಯಾಸ ಒಪ್ತಾರ, ಕೆಲವರು ಜ್ಞಾನಾಧ್ಯಾಸ ಒಪ್ತಾರ,
ಕೆಲವು ಜ್ಞಾನಾಧ್ಯಾಸ ಒಪ್ಪಲ್ಲ, ಕೆಲವರು ಅರ್ಥ ಅಧ್ಯಾಸ ಒಪ್ಪಲ್ಲ. ಅಂತೂ ವೇದಾಂತಿಗಳು ಅರ್ಥ ಅಧ್ಯಾಸ ಜ್ಞಾನಾಧ್ಯಾಸ ಎರಡೂ ಒಪ್ಪ್ಯಾರ. ಅವಭಾಸ ಪದಕ್ಕೆ ವ್ಯಾಕರಣ ರೀತಿಯಿಂದ ವಿಷಯ ಜ್ಞಾನ ಸ್ವಭಾವೋ ಅಧಿಕರಣೋ ಅವಭಾಸ. ಅವಭಾಸನು ಪದಕ್ಕೆ ವಾಚ್ಯ. ಅವಭಾಸಿದು ಪದ, ಅವಭಾಸಿದು ಪದ. ಆ ಪದಕ್ಕೆ ವಾಚ್ಯ ಅಂದರೆ ವಿಷಯದ ಜ್ಞಾನ. ಅದಕ್ಕೆ ಅರ್ಥ ಅಧ್ಯಾಸ ಜ್ಞಾನಾಧ್ಯಾಸ. इदमाकार वृत्ति उपीत चेतनिष्ठ अविद्या के सर्पाकार ज्ञानाकार दो परिणाम हुए हैं. तैसे दंड संस्कार सहित पुरुष के दोष सहित नेत्र का रज्जु के संबंध से जहाँ इदमाकार वृत्ति हुए ता दंड और ताका ज्ञान अविद्या के परिणाम हुए है. अविद्या के परिणाम हुए. माला संस्कार सहित पुरुष के सदोष नेत्र का रज्जु से संबंध हुई के ज्याके इदमाकार वृत्ति होवे ताकि वृत्ति उपी चेतन में स्थित अविद्या का माला ताका ज्ञान परिणाम होवे. ಒಟ್ಟು ಅವ್ರಿಗೆ ಏನು ಹೇಳಕತ್ತಾರ ಅಂತ ಕೇಳಿದ್ದಾದ್ರೆ, ಯಾವ್ರಿಗೆ ಯಾವ್ಯಾವ ಇವ ಒಂದೇ ಹಗ್ಗದಲ್ಲಿ 10 ಮಂದಿಗೆ 10 ಸಂಸ್ಕಾರ, 10 ಮಂದಿಗೆ 10 ಸಂಸ್ಕಾರ ಅದಾವ. ಯಾರ್ಯಾರ ಅಂತಃಕರಣದಾಗ ಯಾವ್ಯಾವ ಸಂಸ್ಕಾರಗಳು ಅದಾವ, ಆಯಾ ಸಂಸ್ಕಾರ ಅನುಸಾರ ಅವನಿಗೆ ಅದೇ ಸರ್ಪ, ಅವನಿಗೆ ಮಾಲ, ಇವನಿಗೆ ದಂಡ. ಯಾವನಿಗೆ ಸರ್ಪ ತೋರದ ಅವನಿಗೆ ದಂಡ ತೋರಲ್ಲ, ಯಾವನಿಗೆ ಮಾಲ ತೋರಿದ ಅವನಿಗೆ ದಂಡ ತೋರುದಿಲ್ಲ. ಯಾರ್ಯಾರ ಅಂತಃಕರಣದಾಗ ಯಾವ್ಯಾವ ಸಂಸ್ಕಾರ ಐತಿ ಅಲ್ರಿ, ಅದೇ ಸಂಸ್ಕಾರ ಅನುಸಾರವಾಗಿನೇ ಅದೇ ಅಧ್ಯಾಸ ಅವನಿಗೆ ಆಗುತ್ತದೆ. ಅದಕ್ಕೆ ಅವರು ಸಂಸ್ಕಾರ ಅಂದ್ರೆ ಯಾವನ್ನ ಜ್ಞಾನಕ್ಕೆ ಸೂಕ್ಷ್ಮ ಮಸ್ತಾಕು ಸಂಸ್ಕಾರಕ್ಕೆ. ಆ ಸಂಸ್ಕಾರಗಳು ಒಂದು ವೇಗ, ಒಂದು ಭಾವನಾ, ಒಂದು ಸ್ಥಿತಿ ಸ್ಥಾಪಕ. ಇದರಲ್ಲಿ ಯಾವುದು ಭೀಮಾಶಂಕರ? ಇದರಲ್ಲಿ ಯಾವ್ದೀಗ ಯಾವ ಸಂಸ್ಕಾರ? 3 ತಿಳಿದವಳು ನಾವು. ಇಲ್ಲಿ ಯಾವ ಸಂಸ್ಕಾರ ಗೊತ್ತಿಲ್ಲ? ನೀವು ಅಲ್ಲೇ ಮಾತಾಡ್ತೀರಿ, ಜಗ್ ಮಾತಾಡ್ತೀರಿ, ಕೇಳಿಸ್ಬೇಕು, ನಮ್ಗೆಲ್ಲರಿಗೂ ಕೇಳಿಸ್ಬೇಕಲ್ಲ. ಪಕ್ಕ ನೋಡ್ರಿ. भावना जो पदार्थ अनुभव ज्ञान करके जन्य होवे और स्मृति ज्ञान का जनक होवे ताकू भावना कहिए है. भावना नाम ಇದು ಒಂದು ಸಂಸ್ಕಾರದ ಭಾವನಾ. ಹಿಂದೆ ನಿಮ್ಗೆ ಚತುರ್ದಶ ಗುಣ ಭಾವನಾ ಹೇಳ್ಯದ ಏನ್ರಿ, ಬರ್ಕೋರಿ. ಆದ್ರ ಸಂಸ್ಕಾರ ಏನೈತಲ್ಲ, ಭಾವನಾ ವೇಗ ಸ್ಥಿತಿಸ್ಥಾಪಕ ಅತ್ಯಂತ ಕುಂದಲ್ಲ. ಇಲ್ಲಿ ಭಾವನಾ ಮಾತ್ರ ಬರ್ದಿರಿ. जो पदार्थ अनुभव ज्ञान करके जन्य होवे और स्मृति ज्ञान का जनक होवे. अनुभव ज्ञान करके जन्य होवे, अनुभव ज्ञान करके जन्य होवे और स्मृति ज्ञान का जनक होवे. स्मृति ज्ञान का जनक होवे ताकू भावना कहे है, ताकू भावना कहे है. ಇದು ಸಂಸ್ಕಾರ ನಿಮಿತ್ತಿ ಕಾರಣದ. ನಿಮಿತ್ತಿ ಕಾರಣ ಮೇಲೆ ಕಾರ್ಯ ಅವಲಂಬನೆ ಇರ್ತದ. ನೆನಪನ ಇಟ್ಕೋಬೇಕು. ಸಂಸ್ಕಾರ ಇದು ನಿಮಿತ್ತಿ ಕಾರಣ. ನಿಮಿತ್ತಿ ಕಾರಣ ಮೇಲಿಂದ ಕಾರ್ಯ ಅವಲಂಬನೆ ಇರ್ತದ. ನಿಮಗ ವಿಚಾರ ಸಾಗರ 6ನೇ ತರಂಗ ಪ್ರಥಮದಲ್ಲಿ ಪೂರ್ವ ಪಕ್ಷಿ 2 ಶಂಕಾ ಮಾಡ್ಯಾನ. ಯಾನ್ ನಿಮ್ ಧ್ಯಾನ ಬರ್ತದ? ವಿಚಾರ ಸಾಗರ 6ನೇ ತರಂಗ ಒಳಗ ಪ್ರಥಮನೇ ಪೂರ್ವ ಪಕ್ಷಿ ಸ್ವಪ್ನ ಮಿಥ್ಯಾ ನಹಿ. ಪ್ರಥಮನೇ ವಿಚಾರ ಸಾಗರ 6ನೇ ತರಂಗ ಒಳಗ 2 ಪ್ರಶ್ನೆ ಮಾಡ್ಯಾನವ. ಸ್ವಪ್ನ ಮಿಥ್ಯಾ ಅಲ್ಲ, ಮಿಥ್ಯಾ ಅಲ್ಲ, ಹೌದಿಲ್ಲ? ಇನ್ನೊಂದೇನು? ಸ್ವಪ್ನ ಮಿಥ್ಯಾ ಅಲ್ಲ. ಸ್ವಪ್ನದಲ್ಲಿ ಪದಾರ್ಥಗಳು ಅಂದ್ರನೇ ಅಂತಕ್ಕ ಹೊರಗೆ ಹೋಗಿ ಬುದ್ಧಿ ಎಲ್ಲ ಪದಾರ್ಥಗಳು ನೋಡಿ ಮತ್ತೆ ಬರ್ತದ. ಅದಕ್ಕೆ ಸ್ವಪ್ನ ಸತ್ಯ, ಸ್ವಪ್ನ ಸತ್ಯ ಐತಿ, ಹೌದಿಲ್ಲ? ಹಿಂಗೆ 2 ಪ್ರಶ್ನೆ ಮಾಡ್ಯಾನವ, ಹೌದಿಲ್ಲ?
ಇಲ್ಲ ಅಂದ್ರೆ ಹೇಳ ತಾತ್ಪರ್ಯ ಏನಂತ ಕೇಳಿದ್ರೆ ಅಲ್ಲಿ ಎರಡು ಪ್ರಶ್ನೆಗಳು ಸಂಸ್ಕಾರಕ ಉಪಾದಾನ ಕಾರಣ ಅಂತ ತಿಳ್ಕೊಂಡು ಪೂರ್ವ ಪಕ್ಷಿಗಳ ಕಥೆನ. ವೇದಾಂತಿಗಳು ಸಂಸ್ಕಾರ ಉಪಾದಾನ ಕಾರಣ ಅಲ್ಲ, ಸಂಸ್ಕಾರ ಇದು ನಿಮಿತ್ತಿ ಕಾರಣ ಇರ್ತೈತಿ ಅಂತ ಹೇಳಿ ಮುಂದ 4-5 ಹೆಡಿಂಗ್ಗಳು ವೇದಾಂತಿಗಳು ಹೇಳ್ಯಾರ. ಐತಿ ನಿಮಗ 4-5 ಹೆಡಿಂಗ್ ಅದಾವ. ಅದೇ ಒಟ್ಟ ಸಂಸ್ಕಾರ ಬಗ್ಗೆ ನೀವು ನೆನಪಿನ ಇಡಬೇಕು. ಸಂಸ್ಕಾರ ಇದು ನಿಮಿತ್ತಿ ಕಾರಣ, ಅವ್ರದ್ದು ಸಂಸ್ಕಾರ ಇದು ಉಪಾದಾನ ಕಾರಣ ಅಂತ ಮನುಷ್ಯನಿಗೆ ಇಟ್ಕೊಂಡನೇ 2 ಪ್ರಶ್ನೆ ಮಾಡ್ಯಾನ. ಆದ್ರೂ ವೇದಾಂತಿಗಳು ಸಂಸ್ಕಾರ ಇದು ಉಪಾದಾನ ಕಾರಣ ಅಲ್ಲ, ಇಂತೂ ಸಂಸ್ಕಾರ ಇದು ನಿಮಿತ್ತಿ ಕಾರಣನೇ ಅದ. ನಿಮಿತ್ತಿ ಕಾರಣ ಮೇಲೆ ಕಾರ್ಯ ಅವಲಂಬನ ಇರ್ತೈತಿ. ಇನ್ನು ಬಹಳಷ್ಟು ಹಿಂಗ ನಿಮ್ಗೆ ಇನ್ನ ಹೇಳ್ಬೇಕಾದ್ರೆ ಚಂದ್ರೋದಯ ಒಳಗ ಅದೃಢ ಅಪರೋಕ್ಷ ಜ್ಞಾನ ಕಪೂರ್ಣವೇ ಅದೃಢ भान हुए भी सद्भाव हुए क्या सद्भाव हुए ಸಂಶಯ ವಿಪರೀತ ಭಾವನಾ ಕಾ ಸದ್ಭಾವ ಹುವೆ. ಇದು ಯಾಕಾಯ್ತು ಅವನಿಗೆ? ದೃಢ ಆಗಿಲಿತ್ತು, ಯಾರು ದೃಢ ಆಯ್ತು? ನಾ ಸಂಸ್ಕಾರ ನೀವು ಜ್ಞಾಪ ಇಟ್ಕೋರಿ. ಸಂಸ್ಕಾರ ಪುರುಷಕ್ಕೆ ಅಲ್ಲಿ ಬರ್ದಾರು. ಪುರುಷ ಅಂದ್ರೆ ಅಲ್ಲಿ ನೀವು ಅಂತಃಕರಣ ಅಂತ ತಿಳ್ಕೊರಿ. ಹಿಂದಿನ ಇದ್ರಾಗ ಯಾನ್ ಪ್ರಶ್ನೆ ಮಾಡ್ಯಾನ, ಈ ಇಲ್ಲ ಮೊದಲು ಈ ಅದೃಢ ಆಗ್ಲಿಕ್ಕೆ ಕಾರಣ ಏನು? ಅದೃಢ ಆಗ್ಲಿಕ್ಕೆ ಭೇದವಾದಿ ಪಾಮರ ಪುರುಷನ್ಕೆ ಸಂಘಕ್ಕೆ ಸಂಸ್ಕಾರ, ಭೇದವಾದಿ ಪಾಮರ ಪುರುಷನ್ಕೆ ಸಂಘಕ್ಕೆ ಸಂಸ್ಕಾರ. ಅವ ಯಾವ ಕಾಲದಲ್ಲಿ ಮೊದಲು ಗುರುಗಳ ಕಡೆ ಮೊದಲೆಲ್ಲ ಕೇಳ್ದ, ಎಲ್ಲ ಶ್ರೋತ್ರಿ ಬ್ರಹ್ಮೇಶ್ವರ ಗುರುಗಳ ಕಡೆನೆ ಎಲ್ಲ ಕೇಳಿದ ನಂತರ ಅದಕ್ಕೆ ಅವರು ನೀವು ಮೊದಲು ಕೇಳೋ ಕಾಲದಾಗ ವೇದಾಂತಿಗಳು ಕೇಳಿದಿಲ್ಲ, ನ್ಯಾಯಿಕಾದಿಗಳ ಕುಸಂಗ ಮಾಡ್ಬೇಡ್ರಿ. ನಿಮ್ ಜ್ಞಾನ ದೃಢ ಆಯ್ತಂದ್ರೆ ಪುನಃ ನೀವು ಯಾರ ಸಂಗ ಮಾಡ್ರಿ. ಬಟ್ ನಿಮ್ಗೆ ಇನ್ನೂ ದೃಢ ಆಗಿಲ್ಲ, ಜ್ಞಾನ ದೃಢ ಆಗಿಲ್ಲ, ಆ ಕಾಲದಲ್ಲಿ ನೀವು ನ್ಯಾಯಿಕಾದಿ ಕುಸಂಗ ಮಾಡಬೇಡ್ರಿ. ಅವಾಗ ಯಾವ ಜಿಜ್ಞಾಸು ಆ ನೈಯಾಯಿಕಾದಿಗಳ ಸಂಘ ಮಾಡೋಣದ್ರಿಂದ ಭೇದವಾದಿ ಜೀವ ಬ್ರಹ್ಮತನ ಅರೆ ಎಕಡೆ ಬ್ರಹ್ಮ ಎಕಡೆ ಜೀವ ಬ್ರಹ್ಮ ಸೃಷ್ಟಿ ಉತ್ಪನ್ನ ಏನ್ ಮಾಡಿ ಏನೋ ಒಂದು ಹುಲ್ಕಡ್ಡಿ ತಯಾರು ಮಾಡಬರ್ತದ. ಏನ್ ಮಾಡಬರ್ತದೆ? ಯಾನ್ರೆ ಒಂದರ ತಯಾರು ಮಾಡಬರ್ತದ. ಎಲ್ಲಿ ಜೀವ ಎಲ್ಲಿ ಬ್ರಹ್ಮ? ಅವ್ರು ಹೇಳ್ತಾರ ಹೂನೇನದು, ಅವ್ರು ಹೇಳಕತ್ತಾರ. ನೀನು ಅನುಭವ ನೋಡಿ ಅಂದ್ರೆ ಜೀವ ಎಂದರೆ ಬ್ರಹ್ಮ ಆತನೇನು ಆಗುದಿಲ್ಲ. ಹೌದು, ಪರಮಾತ್ಮ ಹಿಂಗ ಪರ್ವತ ನಿಲ್ಸನ, ಪರ್ವತ ನೀವೊಂದು ಹುಲ್ ಕಡ್ಡಿ ನಿಲ್ಸ ನೋಡ, ಬರ್ತದ ನಿನಗೆ. ಮತ್ ಬ್ರಹ್ಮ ನೀ ಬ್ರಹ್ಮನ ಅಂತ ಹಿಂಗ ಅವ್ರ ಯುಕ್ತಿ ಅನುಭವಗಳಿಂದ ಹೇಳ್ದಾಗ ಹೌದೌದು ಖರೇನೆ ನಿಮ್ದು ಇವ್ರದೇ ಖರೆ. ಅಂದ್ರೆ ಆ ಭೇದವಾದಿಗಳದ ಜ್ಞಾನ ಹೇಳುವ ಜ್ಞಾನ ಅದು ನಷ್ಟ ಆಗಿದ್ರು ಕೂಡ ಆ ಭೇದವಾದಿಗಳ ಜ್ಞಾನದ ಸಂಸ್ಕಾರ ಅಂತಃಕರಣದ ಅವನಲ್ಲಿ ಉಳಿತು ನೋಡ್ರಿ, ಉಳಿತೇನಿಲ್ಲ. ಅದೇ ರೀತಿಯಾಗಿ ಪಾಮರ ಪುರುಷರ ಸಂಘ ಮಾಡೋಣದ್ರೆ ನಾವು ಮುಮುಕ್ಷುಗಳು ಅದೇವು ಅಂದ್ರೆ ಪಾಮರ ಪುರುಷರ ಸಂಘ ಎಂದು ಮಾಡಬಾರ್ದು. ಇದು ಸುಳ್ಳ ಮುಂಜಾನೆ 4 ರೊಟ್ಟಿ ಮತ್ತೆ ಎಲ್ಲ ದ್ವಾಸಿ ಇಡ್ಲಿ ಹಾಕಿ 8 ಇಡ್ಲಿ ಹೊಡೆದಿದ್ವಿ ಮುಂಜಾನೆ, ಮತ್ ಸುಳ್ಳ ಹೇಳ್ಕೊತೀಯ. ಇಡ್ಲಿ ಹಾಕಿದ್ರೆ ಇಲ್ಲ, ಸುಳ್ಳು ಅಂದ್ರೆ ಇಡ್ಲಿ ಹಾಕದೆ ಅಂದ್ರು. ಇದು ಸುಳ್ಳದೇನು? ಅವನ್ ಇದಕ್ಕೆ ಸುಳ್ಳತಿ ಸುಳ್ಳಂದ್ರೆ ನಾ ಏನ್ ಮಾಡ್ತೀನಿ, ಇದಕ್ಕೆ ಅದನ್ನ ತಕೊಂಡು ಹೋಗ್ತಾ ಏನ್ ಮಾಡ್ತೀನಿ? ಸುಳ್ಳದೇನದು? ಸುಳ್ಳ ಸಿದ್ಧ ಮಾಡಿದ್ಕ ಇದು ಹೆಂಗ್ ಸುಳ್ಳಾಗ್ತದ? ಇದು ಮತ್ ಸುಳ್ಳ ಅಂತ ಹೇಳಕತಿ ಗುರುಗಳ ಕಡೆ ಕೇಳಿ ಹೇಳಕತ್ತಿದಾರ ಸುಳ್ಳದ. ಶಂಕರಾಚಾರ್ಯ ಎಂತೋ ಮೊದಲ ಸುಳ್ಳು ಅಂತ ಹೋಗ್ಯಾರ ಅವ್ರು ಎಲ್ಲಾರು. ಸುಳ್ಳದ ಹಂಗೆ ಅದ, ಜಗತ್ ಹೆಂಗಿದ್ದಂಗೆ ಅದದು. ಎಂದರೆ ಸುಳ್ಳಾಗ್ಯದ, ಸುಳ್ಳು ಅಂದವ್ರೆ ಹೋಗ್ಯಾರ. ಅದು ಸುಳ್ಳದೇನಿದು? ಅದೇನು ಖರೇನೆ ಇದು ಸುಳ್ಳಲ್ಲ.
ಇದು ಸುಳ್ಳಲ್ಲ ಖರೆ ನಿಂದೆ ಬರೋಬರ ಇದು ಸುಳ್ಳು ಅಂದ್ರೆ ಆ ಪಾಮರ ಪುರುಷರ ಸಂಘದ ಸಂಸ್ಕಾರ ಇರೋಣದಿಂದ ಮತ್ತೆ ಅವನೆಲ್ಲ ಅದು ಸಂಸ್ಕಾರ ಉಳಿತು ದೇಹ ಬಿಟ್ಟ. ಎರಡು ಸಂಶಯ ಅನ್ಬತ್ತು ನಾ ಬ್ರಹ್ಮ ಆಗಲ್ಲ ಸಂಶಯ ಭೇದವಾದಿದು ಕೇಳಿದ್ಕೊಳ್ಳೆ ಸಂಶಯ ಹೆಂಗೆ ಉಳಿತಾವನ ಅಂತ ಕಾಣದಾಗ ಅದೇ ಸಂಸ್ಕಾರ ಆದ್ರಿಂದ ನಾ ಬ್ರಹ್ಮ ಆಗಲ್ಲ. ಈ ಧ್ಯೇಯ ಮಿಥ್ಯ ಪಾಮರ ಪುರುಷರು ಸಂಸ್ಕಾರ ಆ ಸಂಸ್ಕಾರದಿಂದ ದೇಹ ಬಿಟ್ಟ ಅದು ರೂಢ ಐತಿ ನೋಡ್ರಿ ಐತಿ ನಿಮ್ಗ. ರಜ್ಜು ಎಲ್ಲಿ ಹೋಯ್ತು ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಸಂಸ್ಕಾರಗಳಿರುವವು ಅದೇ ಸಂಸ್ಕಾರಾನುಸಾರವಾಗಿ ಅವರಿಗೆ ಸರ್ಪ ದಂಡ ಮಾಲ ಈ ರೀತಿ ತೋರ್ತ ಅಂತ ಹೇಳಿದ್ರು ಐತಿಲ್ಲ. ಅದೇ ಮೂರೇ ಯಾಕೆ ಕೊಟ್ರ ಅಂತ ಕೇಳಿದ್ರ ಬ್ರಹ್ಮನಲ್ಲಿ ಈಶ್ವರ ಜಗತ್ತ ಜೀವ ಮೂರೇ ಇದ್ದಾರೆ. ಮೂರೇ ಕೊಟ್ಟರು ಸರ್ಪ ದಂಡ ಮಾಲ 4 ಕೊಟ್ಟಿಲ್ಲ. ಮೂರೇ ದೃಷ್ಟಾಂತ ಕೊಟ್ಟರು. ಮೂರೇ ದೃಷ್ಟಾಂತ ಯಾಕೆ ಕೊಟ್ರ ಅಂದ್ರ ಬ್ರಹ್ಮನಲ್ಲಿ ಒಬ್ಬ ಈಶ್ವರ ಇದ್ದಾನ, ಒಬ್ಬ ಜೀವ ಐತಿ, ಒಬ್ಬ ಜಗತ್ತ, ಅದಕ್ಕೆ 3 ದೃಷ್ಟಾಂತ ಕೊಟ್ರ ಅಂತ ತಿಳ್ಕೋಬೇಕು. ಸಂಸ್ಕಾರ ಸಂಸ್ಕಾರದಿಂದ ನಾ ಬ್ರಹ್ಮ ಆಗಲ್ಲ ಅಂತ ಅವನಿಗೆ ಭಾವನಾ ಅದೇ ಸ್ಮೃತಿ ಜ್ಞಾನಕ ಜನಕ್ಕೆ ಆಳಿಗೆ ಅವನಿಗೆ ಅನುಭವ ಮಾಡ್ಯಾನಿಲ್ಲ ಅಲ್ಲಿ. ಅವ್ರದಿಬ್ಬರದು ಅನುಭವ ಮಾಡಿ ಅನುಭವ ನಷ್ಟ ಆಗ್ತದ. ಯಾವುದೇ ನೀವು ಅನುಭವ ಮಾಡಿದ್ರಿ ಅನುಭವ ನಷ್ಟ ಆಗ್ತದ. ಆ ಅನುಭವದಿಂದ ನಮ್ಮ ಅಂತಃಕರಣದಾಗ ಸಂಸ್ಕಾರ ಉಳಿತಾವ. ಕಾಲನ್ ದೇಹ ಬಿಡುವಾಗ ಅದೇ ಸ್ಮೃತಿ ಆಯ್ತು ಅವನಿಗೆ ಬತ್ತಲಿದೆ ಅಂತ ನಿಮ್ಗೆ. ಆ ಒಳಗ ಅಂತಃಕರಣದಾಗ ವಾಸ್ತವಿಕ ಸಂಸ್ಕಾರ ಇರೋಣದಿಂದ ಆ ಸಂಸ್ಕಾರದಿಂದ ಸ್ಮೃತಿಯಾಗಿ ದೇಹ ಬಿಟ್ಟ ಅದೃಢಾಯ್ತು. ಅಂದ್ರೆ 3 ಯಾಕೆ ಕೊಟ್ಟ ಗೊತ್ತಾಯ್ತಲ್ಲ. ಬ್ರಹ್ಮನಲ್ಲಿ ಈಶ್ವರ ಮಾಯಾ ಮತ್ತು ಜೀವ ಈ 3ಗಳದ ಇರೋಣದಿಂದಲೇ ಸರ್ಪ ದಂಡ ಮಾಲ ಕೊಟ್ರ ಅಂತ ತಿಳ್ಕೋಬೇಕು. सदोष नेत्र की नेत्रन का संबंध हो के सर्प दंड माला एक एक का तिनको भ्रम होवे है. ज्याकी वृत्ति उपहित में जो विषय उपजा है ताई को प्रतीत होवे है. यार वृत्ति उपहितದಲ್ಲಿ ವೃತ್ತಿ ಉಪಹಿತದಲ್ಲಿ ಉಪಾಧಿ ಉಳ್ಳೋದಕ್ಕೂ ಉಪಹಿತದಲ್ಲಿ ಯಾವ ವಿಷಯ ಹುಟ್ಟಿರುವುದೋ ಯಾವ ವಿಷಯ ಹುಟ್ಟುದು ಸೊ ತಾಯಿಗೂ ಅವನಿಗೇನೆ ತೋರ್ತದ. ಬೇರೆಯವ್ರಿಗೆ ನನಗೆ ಸರ್ಪದ ಸಂಸ್ಕಾರ ಉಳಿದ ಸರ್ಪ ತೋರ್ತಂದ್ರ ನಿಮ್ಗೆ ಸರ್ಪ ತೋರಲ್ಲ, ಯಾಕಂದ್ರೆ ನನ್ನ ಸಂಸ್ಕಾರ ಸರ್ಪದ. ಅದು ತಾಯಿಗೂ ಪ್ರತೀತೋವೆ ಹೇ अन्यंको नहीं. इस रीति से ब्रह्मज्ञान इंद्रियजन्य नहीं किंतु अविद्या की वृत्ति रूप है. मतेनद अविद्या वृत्ति रूप है. परंतु ज्या वृत्ति उपहित चेतन में स्थित अविद्या का परिणाम ब्रह्म है. या वृत्ति उपहित चेतनदಲ್ಲಿದ್ದಂತ अविद्या परिणाम ब्रह्म ಅಂದ್ರೆ सर्प रजत. सो इदमाकार वृत्ति नेत्र से रज्जु आदि विषय के संयोग संबंध ते ही वो है. आ इदमाकार वृत्ति ಏನ್ರಿ ನೇತ್ರ से ರಜ್ಜು ಆದಿ ವಿಷಕ್ಕೆ ಅದು ನೋಡಲಿ ನಿಮ್ಮಲ್ಲಿ ಏನದ ವಿಷಯ ಅದ हाँ विषय के संयोग संबंधते ही होवे है. ಮೊದಲ ಹಗ್ಗದ ಸಂಬಂಧ ಆದಾಗಲೇನೆ ಮೊದಲು ರಜ್ಜು ಸಂಬಂಧ ಆಯ್ತಪ್ಪ ಅಂದ್ರೇನೆ ಅದು ಇದ್ಮಾಕಾರ ವೃತ್ತಿ ಆಗುತ್ತದೆ. ಇದ್ಮಾಕಾರ ಹಗ್ಗ ವಾಸ್ತವಿಕ ಹಗ್ಗ ಸಂಬಂಧ ಸರ್ಪಕ್ಕೆ ಅಧಿಷ್ಠಾನ ಹಗ್ಗ ಅಲ್ಲ. ಸರ್ಪಕ್ಕೆ ಅಧಿಷ್ಠಾನ ಈಗ ಏನ್ ಮ್ಯಾಲೇನು ಕೊಟ್ಟರು ಏಕೈಕಕ್ಕೂ ಹೋವೆ ಏಕೈಕು ಯಾರ್ಯಾರ ಸಂಸ್ಕಾರ ಹೆಂಗತ್ತ ಅಂದ್ರೆ ಎಲ್ಲರಿಗೂ ಒಂದೊಂದು ಸಂಸ್ಕಾರ ಬೇರೆ ಬೇರೆಗಳದಾವು ಬೇರೆ. ಅದಕ್ಕೆ ವಿಚಾರ ಸಾಗರದಾಗ ನಿಮ್ಗೆ 136 ಅಂಕತೆ 145 ಅಂಕ ತಕ್ಕ ವಿಚಾರ ಸಾಗರ 4ನೇ ತರಂಗದಾಗ ವಾಸ್ತವಿಕ ನೋಡಿ 134 ಅದು
चेतनದ ಪರಿಣಾಮ ಅವಿದ್ಯಾದ ಪರಿಣಾಮ ಚೇತನದ ವಿವರ್ತ ಚಾಲು ಮಾಡಿ 136 अंक ಒಳಗೆ ವಿಚಾರ ಸಾಗರದಾಗ रज्जु अधिष्ठान नहीं। हाँ, रज्जु अधिष्ठान नहीं। क्यों नहीं? हाँ हाँ, रज्जु भी कल्पित है, रज्जु भी कल्पित है। कल्पित वस्तु ಇನ್ನೊಂದು ಕಲ್ಪಿತ ಅಧಿಷ್ಠಾನ ಆಗುವುದಿಲ್ಲ ಒಂದು। ಇನ್ನ ರಜ್ಜು ಜಡಾನು ಐತೆ, ಜಡ ಅಧಿಷ್ಠಾನ भी ಹೋವೇ नहीं, ಜಡ ಅಧಿಷ್ಠಾನ भी ಹೋವೇ नहीं। ಇನ್ನು ಅಧಿಷ್ಠಾನದ ಲಕ್ಷಣ ಏನು ಮಾಡ್ಯಾರ, ಸತ್ತಾ ಸ್ಫೂರ್ತಿ ಪ್ರದಾರ್ಥಿತಿ ಅಧಿಷ್ಠಾನ। ಸತ್ತಾ ಸ್ಫೂರ್ತಿ ಪ್ರದಾರ್ಥಿತಿ ಅಂದ್ರೆ ಪ್ರದಾನ ಮಾಡುವುದು, ಯಾವುದರಲ್ಲಿ ಸತ್ತಾ ಮತ್ತು ಸ್ಫೂರ್ತಿ ಇರುವುದು ತೋರುವುದು ಅದು ಅಧಿಷ್ಠಾನ, ಅದು ಅಧಿಷ್ಠಾನ। ಆಮೇಲೆ ಈ ಯಾವ ಹಗ್ಗದಲ್ಲಿ ಸತ್ತಾ ಸ್ಫೂರ್ತಿ ಇಲ್ಲ, ಬರೀ ಲಕ್ಷಣ अधिष्ठान प्रदार्थी प्रदान करने वाला, सत्ता स्फूर्ति प्रदान करने वाला प्रदार्थी अद प्रदार्थी। हाँ ಅಂದ್ರೆ ಆ ಹಗ್ಗದಲ್ಲಿ ಸತ್ತ ಮತ್ತು ಸತ್ತ ಅಂದ್ರೆ ಇರುವಿಕೆ, ಸ್ಫೂರ್ತಿ ಅಂದ್ರೆ ತೋರುವಿಕೆ, ಇರುವಿಕೆ ತೋರುವಿಕೆ ಹಗ್ಗದಲ್ಲಿ ಇಲ್ಲ, ಹಗ್ಗದಲ್ಲಿ ಇಲ್ಲ, ಅದಕ್ಕೆ ಹಗ್ಗ ಅಧಿಷ್ಠಾನ ಆಗುದಿಲ್ಲ। ಆ ಹಗ್ಗ ಅಧಿಷ್ಠಾನ ಅಂತ ಯಾರು ಹೇಳೋದು ಪೂರ್ವ ಪಕ್ಷಿ ಅದನ್ನಲ್ಲ, ಅವ ಏನಂತಾನ ನಮ್ಮ ಹಗ್ಗ ಅಧಿಷ್ಠಾನ ಅಲ್ಲಿಲ್ಲ, ಹಗ್ಗ ಅಧಿಷ್ಠಾನ ಅಲ್ಲ, ಬಾಧೆ ಮಾಡಿಬಿಟ್ರಿ, ನಮ್ಮ ಹಗ್ಗ ತಕ್ಕೋತ್ನ ನಿಮ್ ಹಾವು ತೋರ್ಲಿ, ನಿಮ್ ಹಾವು ತೋರ್ಲಿ ನೋಡ ಹೆಂಗ ಹಾವು ತೋರ್ಲಿ, ನಮ್ ಹಗ್ಗ ಅಂತ ನಿಮ್ ಹಾವು ತೋರ್ಲಿಕತ್ತದ, ಹಗ್ಗದೇ ಬಾದ್ ಮಾಡ್ರಿ, ಅದಕ್ಕ ಹಿಂಗ್ ಮಾಡ್ರಿ, ನಮ್ ಹಗ್ಗ ನಿಮ್ ಚೇತನ ಎರಡು ಕೊಡ್ಕೊಂಡು ಹೇಳ, ನಮ್ ಹಗ್ಗ ನಿಮ್ ಚೇತನ ಆದ್ರೂ ಕೂಡ ಹಗ್ಗ ಅಧಿಷ್ಠಾನ ಬಾಧ ಆಗ್ತೈತಿ, ಅಂದ್ರೆ ವಿಶಿಷ್ಟ ಹೇಳ ನಿಮ್ಮಿಂದ ರಜ್ಜು ಚೇತನ್, ರಜ್ಜು ವಿಶಿಷ್ಟ ಚೇತನ್ ಹೇಳನಿಲ್ಲ, ರಜ್ಜು ವಿಶಿಷ್ಟ ಚೇತನ ಆದ್ರೂ ಕೂಡ ಇವ್ರು ಹೇಳಿದ್ರು ರಜ್ಜು ವಿಶಿಷ್ಟ ಚೇತನ ಹೇಳಿದ್ರು ಒಂದು ಭಾಗ ರಜ್ಜು ಇದು ಬಾಧ ಆಗ್ತದೆ, ಅಧಿಷ್ಠಾನ ಬಾಧ ಆಗ್ಬೇಡ್ದು, ಅದಕ್ಕ ರಜ್ಜು ಉಪೀತಿ ಚೇತನ ಅಧಿಷ್ಠಾನ, ರಜ್ಜು ಉಪೀತಿ ಚೇತನ ಅಧಿಷ್ಠಾನ। ರಜ್ಜು ಉಪೀತಿ ಚೇತನ ಅಧಿಷ್ಠಾನ ಅಂತ ಹೇಳಿದ್ರೇನೆ 145 ಅಂಕದಲ್ಲಿ ಕಿ ಸರ್ಪಕ್ಕೇನು ರಜ್ಜು ಉಪಿ ಚೇತನ ಅಧಿಷ್ಠಾನ, ಅದು ಸರ್ಪಜ್ಞಾನಕ ರಜ್ಜು ಉಪಿ ಚೇತನ ಅಧಿಷ್ಠಾನ ಅಲ್ಲ, ಜ್ಞಾನ ಅಂತಃಕರಣದಾಗ ಇರ್ತೈತಿ, ಈ ಹೊರಗ ಬಾಹ್ಯ ರಜ್ಜುನಲ್ಲಿ ಜ್ಞಾನ ಇಲ್ಲ, ಈ ಜ್ಞಾನ ಐತೇನು, ಜ್ಞಾನ ಅಂತಃಕರಣದಾಗ ಅದ, ಹೌದಲ್ಲ, ಅದ್ರ ಸಲುವಾಗಿ ಯಾವ ಕಾಲದಾಗ ನಾವು ವೃತ್ತಿ ರಜ್ಜುಕ್ ಸಂಬಂಧ ಆಯ್ತು, ರಜ್ಜುಕ ಸಂಬಂಧ ಐತೆ ಅಂತ ತಿಳ್ಕೊರಿ, ರಜ್ಜುಕ ಆವಾಗ ಈ ರಜ್ಜು ಉಪೀತಿ ಚೇತನ, ರಜ್ಜು ಉಪೀತಿ ಚೇತನ ಅಂತಃಕರಣ ವೃತ್ತಿ ಉಪಿ ಚೇತನ ಅಲ್ಲಿ ಹೋಗೈತಿ, ಹೌದಲ್ಲ, ರಜ್ಜು ಉಪಿ ಚೇತನ ಇದೇ ಚೇತನ, ಇದು ರಜ್ಜು ಉಪಾಧಿ, ಈ ಇಲ್ಲೊಂದು ಚೇತನ, ಈ ಚೇತನಕ ರಜ್ಜು ಉಪಾಧಿ, ಈ ಅಂತಃಕರಣಕ ವೃತ್ತಿ, ಈ ವೃತ್ತಿ ಉಪಿ ಚೇತನ ವೃತ್ತಿ ಉಪಾಧಿ, ಎಲ್ಲಿ ತನಕ ಎರಡು ಭೇದಗಳಿರುವ ಅಲ್ಲಿ ತನಕ ಚೇತನದಲ್ಲಿ ಭೇದ ಆಗ್ತದ, ವಾಸ್ತವಿಕ ಚೇತನದಲ್ಲಿ ಭೇದ ಇಲ್ಲ, ಅಂದ್ರೆ ಎರಡು ಚೇತನ ಚಿಂಗ್ ತಿಳ್ಕೊಬೇಡ್ರಿ, ಇಲ್ಲೊಂದು ಚೇತನ ಇಲ್ಲೊಂದು ಚೇತನ, ಚೇತನ ಎಂದು ಎರಡು ಇರುವುದಿಲ್ಲ, ಒಂದೇ ಇರ್ತೈತಿ, पण ಉಪಾಧಿ ಮೂಲಕವಾಗಿ ಎರಡು ಚೇತನ ಹೇಳಕತ್ತಿದೇವ್ ನಾವು, ಹೌದಿಲ್ಲ। ಆದ್ಮೇಲೆ ಯಾವ ಕಾಲದಾಗ ರಜ್ಜು ಉಪೀತಿ ಚೇತನಕ ವೃತ್ತಿಯು ಸಂಬಂಧ ಆಯ್ತು, ಆವಾಗ ಒಂದೇ ಚೇತನ, ಒಂದೇ ಚೇತನ ವೃತ್ತಿ ಉಪಿ ಚೇತನ, ಅದೇ ಇದ್ಮಾಕಾರ ವೃತ್ತಿ ಉಪಿ ಚೇತನ। ಒಂದು ವೇಳೆ ರಜ್ಜು ಉಪಿ ಚೇತನ ಅಂತ ಹೇಳಿದ್ರೆ 10 ಮಂದಿಗೆ 10 ಸಂಸ್ಕಾರಗಳು ತೋರ್ಯಾವ, ತೋರವಿಲ್ಲ ಈಗ ಹೇಳಿದ್ರು, ಮತ್ತ ಆ 10 ಸಂಸ್ಕಾರ ಒಬ್ಬನಿಗೆ ಜ್ಞಾನ ಆಗಿದ್ರೆ 10 ಸಂಸ್ಕಾರ ತೋರ್ಬೇಡದಾಗಿತ್ತು, ಯಾಕಂದ್ರೆ ಸಂಸ್ಕಾರ ಅಂತಃಕರಣದಾಗ ಐತೆಪ್ಪ, ಸಂಸ್ಕಾರ ಇಲ್ಲಿ ಐತಿಲ್ರಿ ಅಂತಃಕರಣದಾಗ, ಇಲ್ಲಿ ಐತೇನು ರಜ್ಜು ಉಪಿ ಚೇತನ ಅಧಿಷ್ಠಾನ ಹೇಳಿದ್ರೆ 10 ಮಂದಿ 10 ಸಂಸ್ಕಾರ ತೋರ್ಯಾವ, ಅವ ಏನಂದ 10 ಸಂಸ್ಕಾರ ಇಲ್ಲ ಎಲ್ಲರಿಗೂ ಒಂದೇ ಸಂಸ್ಕಾರ ಹಾವೇ ತೋರ್ಯದ, ಅಡ್ಡಾಡ ಮಾಡೋದು ಎಲ್ಲರಿಗೆ ಹಾವೇ ತೋರ್ಯದ, ಒಂದ್ ವೇಳೆ ಎಲ್ಲರಿಗೆ ಹಾವು ತೋರಿತಂದ್ರ
ಏನ್ ಅಪತ್ಯ ಬರ್ತದ ಭೀಮರಾವ್? ಏನು ಗೊತ್ತಿಲ್ಲ. ಒಬ್ಬನಿಗೆ ಜರ ಅಧಿಷ್ಠಾನ ಜ್ಞಾನ ಐತಪ್ಪ ಅಂದ್ರ ಅವನ್ನೆಲ್ಲ ಎಲ್ಲಾರು ನಿವರ್ತಿ ಆಯ್ತಲ್ಲ, ಎಲ್ಲಾರು ಸ್ವಲ್ಪ ನಿವರ್ತಿ ಆಯ್ತಲ್ಲ, ಆತನಿಲ್ಲ. ಒಬ್ಬ ಯಾವ ಗುರುಗಳ ಕಡೆ ಶರಣಾಗತನಾಗಿ ಎಲ್ಲ ತಿಳ್ಕೊಂಡು ಎಲ್ಲ ಸಂಶಯಗಳು ಕಳ್ಕೊಂಡು ತತ್ವಮಸಿ ಮಾವ ಕೇಳಿ ಧನ್ಯ ಅಂದ್ರನೇ ಜೀವನ್ಮುಕ್ತ ಆದಂದ್ರ ಎಲ್ಲರೂ ಜೀವನ್ಮುಕ್ತನೇ ಆಗ್ಬೇಕು ಅನಾಯಾಸ. ಅದಕ್ಕೆ ನಾವು ಇದ್ಮಾಕಾರ ವೃತ್ತಿ ಉಪೀತಿ ಚೇತನ ಅಧಿಷ್ಠಾನ ನಿರ್ದೋಷ ವಿಚಾರ ಸಾಗರ 117 ಟಿಪ್ಪಣಿ ಒಳಗ ತೆಳಗ ಅವರು ರಜ್ಜು ಅಧಿಷ್ಠಾನ ನಹಿ, ರಜ್ಜು ವಿಶಿಷ್ಟ ನಹಿ, ಇದ್ಮಾಕಾರ ವೃತ್ತಿ ಉಪಿ ಚೇತನ್ ಹಿ ಹೈ ಅಂತ 3 ಕೊಟ್ರ ನೋಡಿ ತೆಳಗ 117 ಟಿಪ್ಪಣಿ ಒಳಗ ತೆಳಗ ರಜ್ಜು ಅಧಿಷ್ಠಾನ ನಹಿ ಐತಿಲ್ಲ, ರಜ್ಜು ವಿಶಿಷ್ಟ ನಹಿ. 117 ಐತಲ್ರಿ. ಶುಕ್ತಿಯಲ್ಲಿ ಇನ್ನೊಂದು ನಿಮ್ಗೆ ಹೇಳೋದಂದ್ರೆ, ಶುಕ್ತಿಯಲ್ಲಿ ಬೆಳ್ಳಿ ಅಧ್ಯಾಸ ಹೌದಿಲ್ಲ, ಶುಕ್ತಿಯಲ್ಲಿ ರಜತದ ತಾಜಾತ್ಮ ಸಂಬಂಧ ಅಧ್ಯಾಸ. ಅಂದ್ರೆ ಶುಕ್ತಿಯಲ್ಲಿ ಬೆಳ್ಳಿದ ಯಾವ ಅಧ್ಯಾಸ? ಶುಕ್ತಿಯಲ್ಲಿ ಬೆಳ್ಳಿ ಅಧ್ಯಾಸ. ಅರ್ಥ ಅಧ್ಯಾಸ ಶುಕ್ತಿಯಲ್ಲಿ ಬೆಳ್ಳಿದು, ಶುಕ್ತಿಯಲ್ಲಿ ಬೆಳ್ಳಿದು ಯಾವ ಅಧ್ಯಾಸ ಅಂತ ನೀವು? ಶುಕ್ತಿಯಲ್ಲಿ ಬೆಳ್ಳಿಯ ತಾಜಾತ್ಮ ಅಧ್ಯಾಸ ಅಂದ್ರೆ ಸ್ವರೂಪ ಅಧ್ಯಾಸ. ಶುಕ್ತಿಯ ಇದಮದು ರಜತದಲ್ಲಿ ಅಧ್ಯಾಸ ಯಾವ ಅಧ್ಯಾಸ? ಸಂಬಂಧ ಅಧ್ಯಾಸ. ಅದಕ್ಕೆ ಸಂಸರ್ಗ ಅಧ್ಯಾಸ. ಶುಕ್ತಿಯ ಇದಮದ ರಜತದಲ್ಲಿ ಯಾನ ನಾವು ಅಧ್ಯಾಸ ಹೇಳ್ತೇವೆ. ರಜತದಲ್ಲಿ ಇದಮ ರಜತ ಅಧ್ಯಸ್ತದ, ರಜತದಲ್ಲಿ ಇದಮದ ಅಧ್ಯಸ್ತ, ಇದು ಸಂಬಂಧ ಅಧ್ಯಾಸ. ಇದಕ್ಕೇನೆ ಸಂಸರ್ಗ ಅಧ್ಯಾಸನು ಅಂತಾರ, ಸಂಬಂಧ ಅಧ್ಯಾಸನು ಅದಕ್ಕೆ ಅಂತಾರ, ಸಂಸರ್ಗ ಅಧ್ಯಾಸನು ಅದಕ್ಕೆ ಅಂತಾರ. ಹೌದಿಲ್ಲ? ಈ ಬೆಳ್ಳಿದು ತಾಜಾತ್ಮ ಯಾನು ಶುಕ್ತಿಯಲ್ಲಿ ಹೇಳ್ತೇವು ಅದು ಸ್ವರೂಪ ಅಧ್ಯಾಸ. ಹೋಗ್ಯಾವ ನಿಮಗ? ಹೋಗ್ಯಾವಿಲ್ಲ? ಚಂದ್ರೋದಯದ ಹೋಗ್ಯಾವಿಲ್ಲ? ಚಂದ್ರೋದಯ ಹೋಗ್ಯಾವನಿಲ್ಲ? ಎದಕ್ಕತ್ತಾರ ಹೇಳ್ರಿ? ಅಲ್ಲ ಈಗ ಹೇಳ್ರಲ್ಲ, ಸ್ವರೂಪ ಅಧ್ಯಾಸ, ಸಂಬಂಧ ಅಧ್ಯಾಸ, ಚಂದ್ರೋದಯದಾಗ ಏನ್ ಹೇಳಾರ? ಸಂಬಂಧ ಅಧ್ಯಾಸ. ಅದೇ ಈಗ ರಜತ್ ಏನೈತಲ್ಲ, ರಜತ್ ಇದು ಅನಾತ್ಮನೇ. ಇಲ್ಲಿ ಸಿದ್ಧಾಂತ ಒಳಗ ಅನಾತ್ಮಂದು ಆತ್ಮದಲ್ಲಿ ಅಧ್ಯಾಸ ಅಂದ್ರೆ ಸ್ವರೂಪ ಅಧ್ಯಾಸ. ಇದು ಸಿದ್ಧಾಂತ ಇತ್ತು. ಸಿದ್ಧಾಂತ ಒಳಗ ಅನಾತ್ಮದು ಆತ್ಮದಲ್ಲಿ ಅಧ್ಯಾಸ ಸ್ವರೂಪ ಅಧ್ಯಾಸ, ಆತ್ಮನ ತಾಜಾತ್ಮ ಸಂಬಂಧ ಅಧ್ಯಾಸ ಕೇವಲ ಸಂಬಂಧ ಅಧ್ಯಾಸ. ಹಂಗ ಸಿದ್ಧಾಂತ ಒಳಗ ರಜತದ ತಾಜಾತ್ಮ ಅಧ್ಯಾಸ ಶುಕ್ತಿಯಲ್ಲಿ ಸ್ವರೂಪ ಅಧ್ಯಾಸ. ಆ ಶುಕ್ತಿ ಇದಂ ತಾದು ರಜತದಲ್ಲಿ ಅಧ್ಯಾಸ, ಇದು ಕೇವಲ ಸಂಬಂಧ ಅಧ್ಯಾಸ. पण ಸ್ವರೂಪ ಅಧ್ಯಾಸ ಸಂಬಂಧ ಅಧ್ಯಾಸ ಎದಕ್ಕಂತಾರ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕೆ जो ज्ञान से बाद होवे ताकू स्वरूप अध्यास कही. ज्ञान से बाद होने योग्य वस्तु का ಅಲ್ಲಿ ವಿಚಾರ ಚಂದ್ರೋದಯ ಈಗ ಧ್ಯಾನದ ಬತ್ತೀಗ ಇದು ಜ್ಞಾನಸಿ ಅದಿಲ್ಲ, ಅದನ್ನಿಲ್ಲ ಅಧಿಷ್ಠಾನಸಿ. ಅದಲ್ಲಿ ಅಧಿಷ್ಠಾನಸಿ ಅದೇನು? ज्ञान से बाद होने योग्य वस्तु का स्वरूप अध्यास कहिए, ज्ञान से बाद न होने योग्य वस्तु का संबंध अध्यास कहिए. ज्ञान से बाद ಆಗ್ತದೇನೋ ಆತ್ಮ ಬಾದ್ ಆಗ್ತದೇನೋ, ಜ್ಞಾನದಿಂದ ಬಾದ್ ಶುಕ್ತಿ ಆಗ್ತದೇನೋ? ಇಲ್ಲ. ಅದಕ್ಕೆ ಜ್ಞಾನ से बाद होने योग्य वस्तु का स्वरूप अध्यास संबंध अध्यास. ಇದಕ್ಕೆ ಇದು ಮುಂದೆ ಏನೋ ಅನಿರ್ವಚನೀಯ ಖ್ಯಾತಿಯಿಂದ ಬರ್ತದೆ. ಯಾವ ವಸ್ತುವಿಂದು ಸ್ವರೂಪದ ಅನಿರ್ವಚನೀಯ ಉತ್ಪತ್ತಿ ಆಗಿರುವುದೋ ಅದ್ರ ಸ್ವರೂಪ ಅಧ್ಯಾಸ ಹೇಳ್ರಿ. ಸ್ವರೂಪ ಅಧ್ಯಾಸ ಹೇಳ್ರಿ. ಯಾವ ವಸ್ತು ಪ್ರಥಮ ಸಿದ್ಧ ಇರುವುದು, ಇದು ಯಾಕೆ ಸ್ವರೂಪ ಅಧ್ಯಾಸ ಮತ್ತು ಸಂಬಂಧ ಅಧ್ಯಾಸ ಹೇಳಿದ್ರಂದ್ರ, ಅನ್ಯೋನ್ಯ ಅಧ್ಯಾಸದಲ್ಲಿ ಅವನು ಶಂಕಾ ಸಮಾಧಾನ ಮಾಡ್ಯಾನ. ಆತ್ಮದ ಅನಾತ್ಮದಲ್ಲಿ
ಅನಾತ್ಮನ ಆತ್ಮದಲ್ಲಿ ಆದ್ಮೇಲೆ ಆತ್ಮಂದ ಅನಾತ್ಮದ ಹೇಳಿದ್ರೆ ಆತ್ಮ ಆರೋಪಿತ ಆತನ, ಆರೋಪಿತ ಆದ್ಮೇಲೆ ಅವ ಕಲ್ಪಿತ ಆದ. ಮತ್ ಕಲ್ಪಿತ ವಸ್ತು ಆದ್ರೆ ಶೂನ್ಯವಾದ ಬತ್ತೆ ನಿಮ್ಮಲ್ಲಿ, ಶೂನ್ಯವಾದ ಬತ್ತೆ ನಿಮ್ ಹಿಂಗ ಅಂದಾಗ ನಾವು ಮತ್ತು ಸ್ವರೂಪ ಅಧ್ಯಾಸ ಸಂಬಂಧ ಅಧ್ಯಾಸ ಹೇಳ್ತೇವು. ಯಾವ ವಸ್ತು ಪ್ರಥಮ ಸಿದ್ಧ ಇರಬೇಕು, ಸ್ವरूपाध्यास गुरुतितला ज्या वस्तु का अनिर्वचनीय उत्पत्ति होवे ताका स्वरूपाध्यास कही. जो वस्तु प्रथम सिद्ध होवे, प्रथम सिद्ध ಅಂದ್ರೆ ಏನು, ಬೆಳ್ಳಿ ಅಥವಾ ಸರ್ಪ ಇವು ಉತ್ಪತ್ತಿ ಆಗೋಕ್ಕಿಂತ ಮೊದಲು, ಪ್ರಥಮ ಅಂದ್ರೆ ಏನು, ಆತನಕ್ಕಿಂತ ಮೊದಲಲ್ಲ. ಈ ಬೆಳ್ಳಿ ಅಥವಾ ಸರ್ಪ ಇವುಗಳ ಉತ್ಪತ್ತಿ ಆಗೋಕ್ಕಿಂತ ಮೊದಲು ಪ್ರಥಮ ಸಿದ್ಧ ಹೋವೆ. ಸೊ ವ್ಯಾವಹಾರಿಕ ಹೋವೆ, ಪಾರಮಾರ್ಥಿಕ ಹೋವೆ. ತಾಕ ಪಾರಮಾರ್ಥಿಕ ಆತ್ಮ ಪಾರಮಾರ್ಥಿಕ ಅದನಲ್ರಿ. ಇಲ್ಲಿ ಸಿದ್ಧಾಂತ ಒಳಗ ವ್ಯಾವಹಾರಿಕ ಅಂದ್ರೆ ರಜ್ಜು ಶುಕ್ತಿ ತಗೋರಿ, ಮೊದಲ ರಜತ್ಕಿಂತ ಮೊದಲ ಶುಕ್ತಿ ಐತಿ, ಅನಾತ್ಮಕ್ಕಿಂತ ಮೊದಲ ಆತ್ಮ ಇದ್ದಾನ, ಪ್ರಥಮ ಸಿದ್ಧ ಅದನ. ಪ್ರಥಮ ಸಿದ್ಧ ಪ್ರಥಮ ಸಿದ್ಧ हुए ता वस्तु का अनिर्वचनीय तादात्म संबंध का अध्यास, ताकू संबंध अध्यास कहिए. ಈ ಪ್ರಭಾಕರದಲ್ಲಿ ಇದಕ್ಕೆ ಸಂಸರ್ಗ ಅಧ್ಯಾಸ, ಈ ಪ್ರಭಾಕರದ ಲಕ್ಷಣ ಇದು ಸಂಬಂಧ ಅಧ್ಯಾಸ ಸ್ವರೂಪ. ಅದು ಚಂದ್ರೋದಯದ ಲಕ್ಷಣ. ಜ್ಞಾನ से बाद होने योग्य वस्तु का स्वरूप अध्यास कहिए. ज्ञान से बाद होने न होने योग्य सुवेता का संबंध अध्यास कहिए. चलो चेतन में स्थित विद्या का परिणाम ब्रह्म है. सो इदमाकार वृत्ति नेत्र से रज्जु आदि विषय के संयोग संबंध ही होवे. याते ब्रह्म ज्ञान में इंद्रियजन्यता प्रतीत होवे है. ಆದ್ರಿಂದ ಈ ಯಾವ ನೈಯಾಯಿಕರಿಗೆ ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ಅಂತ ಹೇಳ್ತಾನವ. ಬ್ರಹ್ಮಜ್ಞಾನ ಏನದ, ಇಂದ್ರಿಯಜನ್ಯ ಅಂತ ಹೇಳ್ತಾ ಇದ್ದಾನ. ಕವಿ ತಾರ್ಕಿಕ ಚಕ್ರವರ್ತಿನೂ ಕೂಡ ಅಂತಃಕರಣ ವೃತ್ತಿ ಅಂದ್ರೂ ಕೂಡ ಬ್ರಹ್ಮಜ್ಞಾನ ಇಂದ್ರಿಯಜನ್ಯನೇ ಆಯ್ತು. ನ್ಯಾಯಿಕರು ಕೂಡ ಬ್ರಹ್ಮಜ್ಞಾನ ಇಂದ್ರಿಯಜನ್ಯನೇ ಅಂತ ಹೇಳಿರಲಿಲ್ಲ ಹಿಂದಿನ. ಅವ್ರದ ಅನುಭವ ಏನು, ಅವ್ರ ಅನುಭವ ಏನು ಸಿದ್ಧರುಡ ಹಿಂದೆ ಹೇಳ್ಯದ ನಿನಗೆ ಏನ್ ಅನುಭವ? ಅವ್ರೇನಂತಾರ, ನೀವು ಸರ್ಪ ಇದು ಅವಿದ್ಯಾಜನ್ಯ ಅಂತ ಹೇಳಕತ್ತೀರಿ, ನೇತ್ರಜನ್ಯ ಅಲ್ಲ, ಕಣ್ಣು ಮುಚ್ಚರಿ. ನೀವು ಕಣ್ಣು ಮುಚ್ಚನ ಇದು ಹಾವ. ಅವ್ರು ನ್ಯಾಯಕರು ಏನಂತಾರ, ನಿಮ್ಗ ಕಣ್ಣು ಮುಚ್ಚರಿ ಇದಮ್ಮ ರಜತಮ್ಮ ಅನ್ರಿ ಅನ್ರಿ ಅಲ್ಲ. ಮತ್ ನೇತ್ರಜನ್ಯ ಇಲ್ಲ ಅಂತೀರಿ. ನೇತ್ರಜನ್ಯ ಇಲ್ಲ ಅಂದ್ರೆ ಕಣ್ಣು ಮುಚ್ಚಿದ ಮೇಲೂ ನಿಮ್ದು ಹಾವಿನ ಜ್ಞಾನ ಆಗ್ಬೇಕು ಆತದೇನು? ಅದಕ್ಕೆ ನೇತ್ರಜನ್ ಒಪ್ರಿ. ಅನುಭವ ಅವ್ರದ್ದು ಹೌದೇನಿಲ್ಲ, ಅವ್ರದ್ದು ಬರೋಬರಿ ಅನಿಸ್ತದ ಕೇಳು. ಅದಕ್ಕೆ ಸಂಬಂಧ ಹೇಳೋದು ಅವ್ರದ್ದು ಅನುಭವ ಬರು. ಖರೇನೆ ಕಣ್ಣು ಮುಚ್ಚ ಎಲ್ಲಿ ಕಾಣಿಸ್ತದೆ? ಅದು ಸರ್ಪ, ಸರ್ಪ ಏನೇ ಆಗಲ್ಲ, ಅಧ್ಯಾಸ ಆಗಲ್ಲ, ಎಲ್ಲಿ ಕಾಣಿಸ್ತದೆ? ಆದ್ರೂ ಅದು ಇಂದ್ರಿಯಜನ್ಯ ಅಲ್ಲ. ತಿಳಿತಿಲ್ಲ ನಿಮ್ಗೆ? अनिर्वचनीय ख्याति का निरूपण और अन्यथा ख्याति आदिकन का खंडन गौड़ ब्रह्मानंद कृत ख्याति विचार में लिखा है. और अन्यथा ख्याति अनिर्वचनीय ख्याति निरूपण ಮತ್ತು ಅವುಗಳ ಖಂಡನ ಗೌಡ ಬ್ರಹ್ಮಾನಂದ ಕೃತ ಖ್ಯಾತಿ ವಿಚಾರದಲ್ಲಿ ಇದಕ್ಕಿಂತ ಅಲ್ಲಿ ವಿಸ್ತಾರವಾಗಿ ಬರ್ಕೊಂಡು ಬಂದಾರ ಅಂತ ಹೇಳ್ತಾರ. लिखाई सो अति कठिन है. याते लिखा नहीं. इस रीति से वेदांत सिद्धांत में ब्रह्म ज्ञान इंद्रियजन्य नहीं. ಈ ರೀತಿಯಿಂದ ಬ್ರಹ್ಮಜ್ಞಾನ ಇಂದ್ರಿಯಜನ್ಯ ಅಲ್ಲ. ಈಗ न्याय और वेदांत की अन्य ब्रह्मज्ञान इंद्रियजन्य नहीं, किंतु ब्रह्मज्ञान साक्षी भाष्य है. इंद्रियजन्य नहीं, प्रमाता भाष्य नहीं, किंतु साक्षी भाष्य है. प्रमाज्ञान प्रमा के आश्रित रहे, याते प्रमाता भाष्य. ब्रह्मज्ञान इंद्रियजन्य नहीं, याते साक्षी भाष्य. ब्रह्मज्ञान इंद्रिय न्याय और वेदांत की अन्य विलक्षणता. ಇನ್ನು ಎಷ್ಟು ವಿಲಕ್ಷಣತಾ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು ಈ ಒಂದು ಪ್ರಕಾರ ಹೇಳಿದ್ರು ಅವರು ಬ್ರಹ್ಮದ ಬಗ್ಗೆ, ಇನ್ನೊಂದು ಪ್ರಕಾರ ಹೇಳ್ತಾ ಇದ್ದಾರೆ.
वेदांत सिद्धांत में अभाव का ज्ञान भी इंद्रियजन्य नहीं। वेदांत से ब्रह्म ज्ञान जैसा इंद्रियजन्य नहीं। बी वेदांत सिद्धांत में अभाव का ज्ञान भी जैसा ब्रह्म ज्ञान इंद्रियजन्य नहीं, तैसे अभाव का ज्ञान भी इंद्रियजन्य नहीं। किंतु अनुपलब्धि नाम प्रत्यक्ष प्रमाणते अभाव का ज्ञान होवे है। ಈ ಅನುಪಲಬ್ಧಿ ನಾಮ ಪ್ರತ್ಯಕ್ ಪ್ರಮಾಣತೆ. ಪ್ರತ್ಯಕ್ ಅಂದ್ರ ಭಿನ್ನ. ಭಿನ್ನ ಅಂದ್ರೆ ಏನು? ಪ್ರತ್ಯಕ್ಷ. ಪ್ರತ್ಯೇಕ ಅಲ್ರಿ. ಪ್ರತ್ಯಕ್ ಅಂದ್ರೆ ಭಿನ್ನ. ಯಾವ್ದಕ್ಕಿಂತ ಭಿನ್ನ? ಪ್ರತ್ಯಕ್ಷ ಪ್ರಮಾಣಕ್ಕಿಂತಲೂ ಭಿನ್ನ. ಹಿಂಗ ಅವ್ರ ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲ, ಪ್ರತ್ಯಕ್ಷ ಪ್ರಮಾಣ ಒಪ್ಪ್ಯಾರ ನ್ಯಾಯಕರು. ಭೇದ ಹೇಳ್ಕತ್ತಾರ ಅವರು. ಇನ್ನು ವೇದಾಂತಿಗಳಿಗೆ ಮತ್ತು ನ್ಯಾಯಕರಿಗಳಿಗೆ ಏನೇನು ವಿಲಕ್ಷಣತಾ ಅದ ಅದು ಹೇಳ್ಕತ್ತಾರೆ. ಹಿಂದೆ ಇದು ಹೋಗ್ಯದಿದು. ವೇದಾಂತಿಗಳು ವಿಶೇಷಣತಾ ಸಂಬಂಧ ಒಪ್ಪಲ್ಲ, ಅನುಪಲಬ್ಧಿ ಪ್ರಮಾಣ ಒಪ್ಪ್ಯಾರ. ನ್ಯಾಯಿಕರು ಅನುಪಲಬ್ಧಿ ಪ್ರಮಾಣ ವೇದಾಂತಿಗಳು ಅನುಪಲಬ್ಧಿ ಪ್ರಮಾಣ ಒಪ್ಪ್ಯಾರ. ಪಣ ಇವರು ನ್ಯಾಯಿಕರು ಆ ಅನುಪಲಬ್ಧಿ ಪ್ರಮಾಣ ಒಪ್ಪಲಾರ್ದೆ ವಿಶೇಷಣತಾ ಸಂಬಂಧ. ವಿಶೇಷಣ ಸಂಬಂಧ ಯಾಕೆ ಹೇಳ್ತೀರಿ? ಪರಂತು ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲಲ್ಲ, ಅದಕ್ಕೆ ವಿಶೇಷಣತಾ ಸಂಬಂಧ. ಅಭಾವ ಸ್ವತಂತ್ರ ಇರುವುದಿಲ್ಲ. ವಿಶೇಷಣತಾ ಸಂಬಂಧ ಯಾಕೆ ಹೇಳ್ಕತ್ತೀರಿ? ಅಭಾವ ಸ್ವತಂತ್ರ ಇರುವುದಿಲ್ಲ, ಒಂದು. ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲ, ಅದಕ್ಕೆ ನಾವು ವಿಶೇಷಣತಾ ಸಂಬಂಧ ಹೇಳ್ತೇವಂತ ಹೇಳ್ಯಾರ ಅವ್ರು. ವಿಶೇಷಣತಾ ಸಂಬಂಧ ಹೇಳುವುಕಾಗತ್ತೆ ತಿಳಿತಿಲ್ಲ. ಅಂದ್ರೆ ಅಭಾವ ಜ್ಞಾನ ಇಂದ್ರಿಯಜನ್ಯ ಇಲ್ಲ, ಇಂದ್ರಿಯಜನ್ಯ ನೈ. ಯಾಕ? ಅಭಾವ ಜ್ಞಾನದಲ್ಲಿ ವಿವಾದ ಬಹಳ ಐತಿ. ಅಭಾವ ಜ್ಞಾನದಲ್ಲಿ ಒಬ್ಬರು ಅಧಿಕರಣ ರೂಪ, ಮೀಮಾಂಸಕರು ಅಧಿಕರಣ ರೂಪ, ನ್ಯಾಯಿಕರು ಅಧಿಕರಣಕ್ಕಿಂತಲೂ ಭಿನ್ನ, ನಾಸ್ತಿಕರು ಅದಕ್ಕೆ ತುಚ್ಛಂದರು, ಆಸ್ತಿಕರು ಅದಕ್ಕೆ ಪದಾರ್ಥ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತ ಪದಾರ್ಥ. ಆಸ್ತಿಕರು ಅಭಾವಕ್ಕೆ ಹೊಂದಿಲ್ಲ ವಿಚಾರಕ ಸಂಗ್ರಹ ಹೋಗ್ಯದಿಲ್ಲ. ಅದಕ್ಕಂದರು ವ್ಯವಸಾಯ ಒಂದು ಹೇಳ್ತದೆ. ಅಂದ್ರ ಅಭಾವ ಆಸ್ತಿಕರು 6 ಪದಾರ್ಥಗಳಿಂದ ಒತ್ತರ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಅಭಾವ ಸಪ್ತ ಪದಾರ್ಥ. ಅಂದ್ರೆ ಅಭಾವ ಇದೊಂದು ಪದಾರ್ಥ ಅಂತ ಅವ್ರು ಒಪ್ಪಿರು. ನಾಸ್ತಿಕರು ಅದಕ್ಕೆ ತುಚ್ಛ ಅಂತ ಹೇಳಿದ್ರು. ನಾಸ್ತಿಕರು ಅದು ತುಚ್ಛ ಅಂತ ಹೇಳಿದ್ರು. ಇನ್ನು ನ್ಯಾಯಿಕರು ಅಧಿಕರಣಕ್ಕಿಂತ ಅದು ಭಿನ್ನ, ಅಧಿಕರಣಕ್ಕಿಂತಲೂ ಅದು ಭಿನ್ನ. ಪೂರ್ವ ಮೀಮಾಂಸಕ ಅಧಿಕರಣ ರೂಪ. ನೀವು ಏನು ಅವನು ಪೂರ್ವ ಮೀಮಾಂಸಕ ಮತ ಏನು ಅಭಿಪ್ರಾಯನು? ನೀವು ಭೂತಲೇ ಘಟೋ ನಾಸ್ತಿ ಅಂತ ಹೇಳಿದ್ರಲ್ಲ, ಭೂಮಿಯಲ್ಲಿ ಕೊಡ ಇಲ್ಲ. ಏನಿಲ್ಲ, ನೀ ಯಾನ್ ನೋಡಿ ಹೇಳಿದ್ರಿ ಕೊಡ ಇಲ್ಲ ಅಂತ ಹೇಳಿ? ಕೊಡ ಅದು ಭೂಮಿ ನೋಡಿ ಕೊಡ ಇಲ್ಲಿಲ್ಲ ಅಂತೇಳಿ ಭೂತಲೇ ಘಟೋ ನಾಸ್ತಿ. ಭೂಮಿಯಲ್ಲಿ ಕೊಡ ಇಲ್ಲ. ಏನ್ ಇಲ್ಲ ಅಂತಂದ್ರೆ ಕೊಡ ಇಲ್ಲ. पण ಏನ್ ನೋಡಿ ಹೇಳಿದ್ರಿ ನೀವು? ಅಧಿಕರಣ ನೋಡಿ ನೀವು ಹೇಳಿರಿ. ಅಧಿಕರಣ ಸ್ವರೂಪನೇ ಅದ ಅಂತ ಅಭಾವ ಅವಂದು. ಇವರು ಅಧಿಕರಣಕ್ಕಿಂತ ಭಿನ್ನ. ಇವರಂದ್ರು ಭಾವ ಅಭಾವ ಎರಡೂ ಒಂದೇ ಅಧಿಕರಣದಲ್ಲಿ ಇರುವುದಿಲ್ಲ ನ್ಯಾಯಿಕರು. ಈ ರೀತಿ ವಾದ ವಿವಾದ ಇರೋಣದ್ರದಿಂದ ಇದು ಪ್ರತ್ಯಕ್ಷ ಅಲ್ಲ, ಇದು ಪರೋಕ್ಷದಾಗೆ ಗಣ್ಣ ಮಾಡ್ರಿ ಅಂತ ನಿಚ್ಚಲ್ ದಾಸರು ಅಲ್ಲಿ. ಇದು ಪ್ರತ್ಯಕ್ಷ ಅಲ್ಲ, ಅಭಾವ ಇದು ಪ್ರತ್ಯಕ್ಷ ಅಲ್ಲ. ಐತಿಲ್ಲ ಶಬ್ದ ಹ್ಯಾಂಗ ಪ್ರತ್ಯಕ್ಷ ಪರೋಕ್ಷ ಹಂಗ ಇದು ಪ್ರತ್ಯಕ್ಷ ಒಪ್ಪಿದ್ರು ಕೂಡ ಇದು ಪ್ರತ್ಯಕ್ಷ ಅಲ್ಲ, ಪರೋಕ್ಷದಾಗೆ ಗಣ್ಣ ಮಾಡ್ರಿ ಅಂತ ಹೇಳಿ ಈ ರೀತಿ ನಿಚ್ಚಲ್ದಾಸರು. ಇದೇ ಅನುಪಲಬ್ಧಿ ಪ್ರಮಾಣ ಪೇಜ್ ನಂಬರ್ 184ದಾಗ 184 ವಾದ ವಿವಾದ ಎಷ್ಟು ಮಂದಿದ ಐತಲ್ರಿ ಅದೆಲ್ಲ ಹೇಳ್ಯಾರ ಇದ್ರಾಗ. हाँ, मीमांसक अभाव को अधिकरण रूप माने, न्यायिक अधिकरण से भिन्न माने. अदा ಇಲ್ಲ ಅಲ್ಲಿ. ಅಭಾವ ಪದಾರ್ಥ ಪ್ರತ್ಯಕ್ಷ ಜರ ಇದ್ದಿದ್ದಾದ್ರೆ ಇಷ್ಟು ಮಂದಿ ವಾದ ವಿವಾದ ಆಗ್ತಿತ್ತಲ್ಲ.
આ तिथला मीमांसक अभाव को अधिकरण माने, नैयायिक भिन्न माने, नास्तिक तुच्छ माने, आस्तिक अभाव को पदार्थ माने ಅಂತ ಕೊಟ್ಟರಲ್ಲಿ. ಆಯ್ತಾ? ಇರ್ಲಿ. ಚೀತಲ್ಲಿದ್ದು ಒಂದು ಪ್ರತ್ಯೇಕ ಅಲ್ಲಿ ಮೊದಲೊಮ್ಮೆ ಹೇಳಿನ 5 ಪ್ರಮಾಣಗಳಲ್ಲಿ ಏನೇನು ವ್ಯತ್ಯಾಸ ಅದ, 5 ಪ್ರಮಾಣಗಳ ವ್ಯತ್ಯಾಸ ಇದ್ದಾಗ ಹೇಳಿದ್ದು. 5 ಪ್ರಮಾಣಗಳು ಹೇಳಿದಲ್ಲ, ಪ್ರತ್ಯಕ್ಷ ಅನುಪಲಬ್ಧಿ 6 ಪ್ರಮಾಣಗಳು ಹೇಳಿದೇವಲ್ಲ, 6 ಪ್ರಮಾಣಗಳಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿಲ್ಲ. ಅಂದ್ರ ಪ್ರತ್ಯಕ್ಷ ಪ್ರಮಾಣ ಯಾವಾಗಲೂ ಪ್ರತ್ಯಕ್ಷನೇ, ಅನುಮಾನ ಅರ್ಥಾಪತ್ತಿ ಉಪಮಿತಿ ಯಾವಾಗಲೂ ಪರೋಕ್ಷನೇ, ಎಂದೂ ಪ್ರತ್ಯಕ್ಷ ಆಗಲ್ಲ. ಪ್ರತ್ಯಕ್ಷ ಪ್ರಮಾಣ ಯಾವಾಗಲೂ ಪ್ರತ್ಯಕ್ಷನೇ, ಇವು 3 ಯಾವಾಗಲೂ ಪರೋಕ್ಷನೇ. ಫಕ್ತ ಶಬ್ದ ಅನುಪಲಬ್ಧಿ, ಶಬ್ದ ಪ್ರತ್ಯಕ್ಷನು ಪರೋಕ್ಷನು ಅಪರೋಕ್ಷನು, ದಶಮೋಸ್ತಿ ದಶಮಸ್ತಮಸಿ. ಹೌದಿಲ್ಲ? ಈ ಅಭಾವ ಜ್ಞಾನದಲ್ಲಿ ವಾದಿವಾದ ಇರೋಣದ್ರದಿಂದ ಇದಕ್ಕೆ ನಿಶ್ಚಗಾಸ ಅಂದ್ರು ವಾದಿವಾದ ಪರೋಕ್ಷ ಅನ್ರಿ. ಸೀತಾ ಯಾವಾಗಲೂ ಪರೋಕ್ಷ. ಅನುಮಾನ ಉಪಮಾನ ಅರ್ಥಾಪತ್ತಿ. ಪ್ರತ್ಯಕ್ಷ ಪ್ರಮಾಣ ಯಾವಾಗಲೂ ಪ್ರತ್ಯಕ್ಷನೇ, ಅದೆಂದೊಂದು ಪರೋಕ್ಷ ಆಗುವುದಿಲ್ಲ. ಅದರ ಮೇಲೆ ಎಲ್ಲ 5 ಪ್ರಮಾಣಗಳು ಬದುಕ್ಯಾವ. ಅದಕ್ಕೆ ಏನಂದ್ರು ಉಪಜೀವಕ ಬಾಕಿ. ಏನ್ ಬರ್ದು? ಪರೋಕ್ಷ. ಪ್ರತ್ಯಕ್ಷ ಯಾವಾಗಲೂ ಪ್ರತ್ಯಕ್ಷನೇ, ಹೌದಲ್ಲ? 2 ಏನದಾವಲ್ಲ ಶಬ್ದ, ಒಮ್ಮ ಪರೋಕ್ಷ ಒಮ್ಮ ಅಪರೋಕ್ಷ. ಇದನ್ನು ಪರೋಕ್ಷ, ಇದು ಅಪರೋಕ್ಷ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ವಿವಾದಿರೋಣದಿಂದ ಯಾವುದು? ಅನುಪಲಬ್ಧಿ, अभाव ज्ञान. प्रत्यक्ष प्रमाणते अभाव का ज्ञान होवे, याते अभाव के प्रत्यक्ष का हेतु विशेषणता संबंध का अंगीकार निष्फल है. ಅಭಾವದ ಪ್ರತ್ಯಕ್ಷಕ್ಕೆ ಕಾರಣ ವಿಶೇಷ ಸಂಬಂಧ ಅಂತ ಏನ್ ಮಾಡಿದ್ರೆ ನೀವು, ಅದು ನಿಮ್ದು ಅಂಗೀಕಾರ ಮಾಡೋದು ನಿಷ್ಫಲ ಹೇ. ಒಂದು ಗುರ್ತೈತಿಲ್ಲ ಇದು. ಅಭಾವದ ಬಗ್ಗೆ ನ್ಯಾಯಿಕರು ಮತ್ತು ವೇದಾಂತಿಗಳದ ಯಾನ್ ವಿಲಕ್ಷಣದ ಅದು ಹೇಳಕತ್ತಾರ. ನೀವು ಅಭಾವದ ಯಾನ್ ವಿಶೇಷಣತಾ ಸಂಬಂಧ ಹೇಳಿರಿ. ಇದು ಹೇಳಿದ್ರಿ, ಅಭಾವದೊಡನೆ ವಿಶೇಷಣತಾ ಸಂಬಂಧ ಎಲ್ಲ 5 ಜ್ಞಾನೇಂದ್ರಿಯರಿಗೆ ಹೇಳಿಲ್ಲ. ಪರಂತು ನೀವು ಈ ಅಭಾವದ ವಿಶೇಷಣತಾ ಸಂಬಂಧ ಹೇಳುದು ನಿಷ್ಫಲದಂತೆ ವೇದಾಂತಿಗಳು ಹೇಳಿದ್ರು. ಇನ್ನೊಂದು, वेदांत सिद्धांत में जाति व्यक्ति का समवाय संबंध नहीं, जाति व्यक्ति का समवाय संबंध नहीं किंतु तादात्म संबंध है. ಅಲ್ಲಿ ವೇದಾಂತ ಸಿದ್ಧಾಂತ ಬರ್ಕೋರಿಲ್ಲ, ಜಾತಿ ವ್ಯಕ್ತಿ ಅವ್ರ ಸಮವಾಯ ಸಂಬಂಧ ಹೇಳ್ಯಾರ ಅವರು, ಅವ್ರ ದ್ವೈತವಾದಿಗಳು. न्याय मत में जाति व्यक्ति गुणात्म क्रिया क्रियावान तथा उपादान कार्य का जो समवाय संबंध माना गया है, उसके स्थान पर वेदांत मत में सभी टिकाने ಅಂದ್ರೆ ಮೊದಲ ಅವ್ರ ಅಲ್ಲಿ ಏನ್ ಮಾಡ್ಯಾರ ಗೊತ್ತದೇನ್ರಿ? ಹಿಂದೆ ಏನದ ಮುಂದೆ ಕೊಟ್ರಲ್ಲ ಅದು ಮೊದಲು ಬರ್ದಾರ. ಇಲ್ಲಿ ಏನ್ ಮೊದಲು ಬರ್ದಾರ? ವೇದಾಂತ ಸಿದ್ಧಾಂತ ಮೇ ಜಾತಿ ವ್ಯಕ್ತಿ ಕಾ ಸಮವಾಯ ಸಂಬಂಧ ನಹಿ. ಇಲ್ಲಿ ಹಿಂದಿ ಒಳಗ ಮೊದಲೇ ವೇದಾಂತಿಗಳದು वेदांत सिद्धांत में जाति व्यक्ति का समवाय संबंध नहीं किंतु तादात्म संबंध है, किंतु तादात्म संबंध है. ಅಲ್ಲಿ ಮೊದಲೇ ಬರ್ದಾರ ಅವರು ಈ ವಿಷಯ ಮೊದಲು ಬರ್ದು ಇದು ಹಿಂದಿಗಡೆ ಈ ಕಡೆ ಇದು ಮಾಡ್ಯಾರ ಅವರು. ಇದು ತಾದಾತ್ಮ ಸಂಬಂಧ ಗುರ್ತಾತಲ್ಲ, भेद सहित अभेद को तादात्म्य संबंध कही, ಕಲ್ಪಿತ ಭೇದ ವಾಸ್ತವ ಭೇದ ಕೂತ್ ಇವು 2 ಫಕ್ತ ವೇದಾಂತಿಗಳು ಒಪ್ಪ್ಯಾರ. ಒಟ್ಟು 4 ತಾದಾತ್ಮ ಅದಾವಲ್ಲ, 4 ವಿಚಾರ ಸಾಗರ 6ನೇ ತರಂಗ ಒಳಗ ಯಾರ್ಯಾರು ಯಾವ್ಯಾವ ಒಪ್ಪ್ಯಾರ ಅವ್ರು ಹೇಳ್ಯಾರು. ವಿಚಾರ ಸಾಗರ 6ನೇ ತರಂಗ ಒಳಗ भेद अभेद को तादात्म्य संबंध कही, भेद अभेद रूप तादात्म्य संबंध कही, कल्पित भेद सहित वास्तव अभेद को तादात्म्य कही, अपने अपने स्वरूप में तादात्म्य संबंध कही है. कल्पित भेद वास्तव अभेद तदेव आत्मा नाम स्वरूप यशस्ಸ ತಾದಾತ್ಮ. ಇವು 2 ಲಕ್ಷಣ ವೇದಾಂತಿಗಳದು, ಅವು 2 ಲಕ್ಷಣ ನೈಯಾಯಿಕರದು.
ಭೇದ ಅಭೇದ ಪೂರ್ವ ಮೀಮಾಂಸಕ ನ್ಯಾಯ ಹೇಳ್ಬೇಕು ಅಂದ್ರೆ ಅವರು ನಿತ್ಯ ಸಂಬಂಧ ಸಮವಾಯ ಅವ್ರದ್ದು ದ್ವೈತವಾದಿ ಋಣದಿಂದ ಅವರು ನಿತ್ಯ ಸಂಬಂಧ ಸಮವಾಯ. ನಮ್ಮಲ್ಲಿ ನಿತ್ಯ ಅನ್ನೋದು ಯಾವ್ದು ಇಲ್ಲವೇ ಇಲ್ಲ. ಒಂದೇ ನಿತ್ಯ. ಅದಕ್ಕೆ ಇವರು ನೀವು ನಿತ್ಯ, ಅದಕ್ಕೆ ನಿತ್ಯ ಅಂದ್ರೆ ಈ ಕಡೆ ನಿತ್ಯ ನೀವು ದ್ವೈತವಾದಿಗಳು. ಅದಕ್ಕೆ ಜಾತಿ व्यक्ति का समवाय संबंध नहीं किंतु तादात्म संबंध है. तादात्म संबंध है. ಗುಣ ಗುಣಿಕ ನೋಡಿ ನೀವು ಬರ್ತದ ಈಗ ಏನ್ರಿ ಗುಣ ಗುಣಿಕ ಕ್ರಿಯಾ क्रियावान का कार्य उपादान कारण का भी तादात्म संबंध है. तादात्म ಸಮವಾಯ ಬರ್ದಾಗ ಅವರಲ್ಲಿ ಯಾತೆ ಸಮವಾಯ ಸಂಬಂಧ ಇಲ್ಲೇ ಇಲ್ಲ. तादात्म्य ಹೇಳ್ಕತಾರ ಅವರು. ಯಾತೆ ಸಮವಾಯ ಕೆ ಸ್ಥಾನ ಮೇ तादात्म ಕಯೇ ಸಮವಾಯ ಸ್ಥಾನದಲ್ಲಿ ವೇದಾಂತಗಳು ತಾದಾತ್ಮ. ಯಾಕೆ ಅವರು ನಿತ್ಯ ಸಂಬಂಧ ಹೇಳ್ತಾರ. ಅದಕ್ಕೆ ನಮ್ಮಲ್ಲಿ ನಿತ್ಯ ಇಲ್ಲ. ನಿತ್ಯ ಇಲ್ಲಸ್ಕ ತಾದಾತ್ಮ. ಗುಣ ಗುಣಿಕ ಕ್ರಿಯಾ ಕ್ರಿಯಾವಾನ का कार्य उपादान कारण का तादात्म संबंध. ಅವರು ಸಮವಾಯ ಸಂಬಂಧ. ಎದರ ಸಮವಾಯ ಎದರಾಗ ಕಾರ್ಯ ಉಪಾದಾನ ಕಾರಣ ಕಾರ್ಯ ಉಪಾದಾನ ಕಾರಣ ಗುಣದು ಗುಣಿಯಲ್ಲಿ ಸಮವಾಯ. ಗುಣಿದು ಗುಣದಲ್ಲಿ ಸಮವಾಯ ಇಲ್ಲ. ಗುಣದು ಗುಣಿಯಲ್ಲಿ ಜಾತಿದು ವ್ಯಕ್ತಿಯಲ್ಲಿ. ಯಾಕೆ ಸಮವಾಯ के स्थान में तादात्म कई है. जैसे ಯಾರ್ಡದು ನೋಡಿ ವಿಲಕ್ಷಣಕ ನೀವು ಆ ಕಡೆ ಹಾಕೋದು. जैसे त्वकादिक इंद्रिय भूतजन्य है. त्वकादिक इंद्रिय त्वकादिक ಅಂದ್ರೆ ಯಾವ್ಯಾವ ತಗೋಬೇಕು? 4 इंद्रिय भूत त्वकादिक इंद्रिय भूतजन्य 5. तैसे श्रोत्र इंद्रिय भी आकाशजन्य है. आकाश रूप नहीं. ಅವರು ಶ್ರೋತ್ರ ಆಕಾಶ ರೂಪ ಅಂತ ಹೇಳ್ತಾ ಇದ್ದಾರೆ. श्रोत्र इंद्रिय भी आकाशजन्य है परंतु आकाश रूप नहीं. ಮೂರಾದು ನೋಡ್ರಿ. ಈಗ 4ನೇದು ಮೀಮಾಂಸಾಕೆ ಮತ ಮೇ ತೋ ಶಬ್ದ ದ್ರವ್ಯ ಹೈ. ಮೀಮಾಂಸಕರ ಮತದಲ್ಲಿ ಶಬ್ದ ದ್ರವ್ಯ ಅಂದ್ರೆ ಶಬ್ದಕ್ಕೆ 3 ಮತ. ಮೀಮಾಂಸಕರು ಶಬ್ದಕ್ಕೆ ನಿತ್ಯ ಅಂತಾರೆ. ನ್ಯಾಯಿಕರು ಶಬ್ದಕ್ಕೆ ಕೇವಲ ಆಕಾಶದ ಗುಣ ಅಂತಾರೆ. ವೇದಾಂತಿಗಳು 5 ಭೂತಗಳ ಗುಣ ಅಂತ ವೇದಾಂತಿಗಳು ಅಂತಾರೆ. मीमांसक के मत में तो शब्द द्रव्य है. ವೇದಾಂತ ಮತ ಮೇ ಗುಣ ಹೇ. ವೇದಾಂತ ಮತದಲ್ಲಿ ಗುಣ ಅಂತ ಹೇಳ್ಯಾರ. 5 ಭೂತಗಳದು 5 ಗುಣಗಳು. ಕಟ್ಕಟ ಶಬ್ದ, ಬುಗು ಬುಗು ಶಬ್ದ, ಸಿಸಿ ಶಬ್ದ, ಹಿಂಗ 5 ಭೂತಗಳು. ಎಲ್ಲಿ ಅದು ಸಾಗರದಾಗೂ ಹೇಳ್ಯಾರ 6ನೇ ತರಂಗದಾಗ. ಹೌದು. वेद परंतु न्याय मत में तो शब्द आकाश का ही गुण है. ಆದರೂ ನೈಯಾಯಿಕರ ಮತದಲ್ಲಿ ಏನು ಶಬ್ದ ಆಕಾಶದೇ ಗುಣ ಐತಿ. 5 ಭೂತಗಳದು ಗುಣ ಅಲ್ಲ. 5 ಭೂತಗಳದು ಗುಣ ಅಲ್ಲ. ಮತ್ತ 5 ಭೂತಗಳಿಗೆ ತೋರ್ತೈತೆ ಅಂದ್ರೆ ಅವ್ರೇನಂತಾರ ವಾಸ್ತವಿಕ ಮುಖ್ಯವಾಗಿ ಇದು ಆಕಾಶದೇ ಗುಣ. ಹ್ಯಾಂಗ ಅಗ್ನಿಯಲ್ಲಿ ಉಷ್ಣತಾ ಸ್ವರೂಪ ತಾನೇ ಐತಿ. ಆಯ್ತಿಲ್ಲ. ನೀರಿನಲ್ಲಿ ಸುದ್ನೇಕ ಉಷ್ಣತಾ ಆಗ್ತದ. ಸಂಬಂಧ ಅಂದ್ರೆ ವಾಸ್ತವಿಕ ಉಷ್ಣತಾ ನೀರಿನಲ್ಲಿ ಇರಲ್ಲ, ಸ್ವಭಾವತ ಇರಲ್ಲ. ಅಗ್ನಿದೇ ಉಷ್ಣತಾ. ಪರಂತು ನೀರಿನಲ್ಲಿನೂ ಉಷ್ಣತಾ ಆಗ್ತದ. ಅದು ಅಗ್ನಿದು, ನೀರಿಂದ ಅಲ್ಲ. ಹಂಗ ಈ ಯಾವ ಭೂತಗಳಲ್ಲಿ ಯಾನು ನೀವು ಹೇಳುವ ಶಬ್ದಗಳು ಅವು ಆಕಾಶದೇ, ಅವಕರದ್ದು ಅಲ್ಲ. ಆಕಾಶದೇ ಅಂತ ಇವರು ನ್ಯಾಯಕರು ಹೇಳ್ತಾರೆ. ಇವರು ಇವೆಲ್ಲ ಕಟ್ಕಟ್ ಶಬ್ದ. ಬೆಂಕಿ
ಬೆಂಕಿ ಐತೆ ಅಲ್ರಿ ಮತ್ ನೀರಿನ ಬೆಂಕಿಯಿಂದ ಹುಟ್ಟಿದ್ರಿ ನೀರ ಒಡಲ ಮೊದಲು ಬೆಂಕಿ ಸಮುದ್ರದಾಗ ಬೆಂಕಿ ಭೂಕಂಪ ಆಗ್ತಾವಲ್ಲ ಅವ್ರ ಯಾನ್ ಅಭಿಪ್ರಾಯ ತಿಳಿದಿಲ್ಲ. ನೀರಾಗ ಬೆಂಕಿ ಇಲ್ಲ ಅಂದ್ರಿಲ್ಲ, ನೀರ್ನಾಗಿಲ್ಲ ಬೆಂಕಿ. ಮೇಘಗಳು ನೀರ ಇರ್ತಾವಲ್ರಿ, ಎರಡು ದಿಕ್ಕಿ ಒಳಗ್ ಬಂದ್ರ ಸಂಘರ್ಷಗಳಲ್ಲಿ ಸಿಡ್ಲು ಉತ್ಪತ್ತಿ ಆಗತ್ತಿ, ನೀವ್ ಬೆಂಕಿ ಇಲ್ಲ ಅಂತ ಹೆಂಗ ಅಂತೀರಿ ಅಂತಾರ. ಹಂಗಿಲ್ಲ, ಅದು ವಾಸ್ತವಿಕವಾಗಿ ಮೊದಲ ಕಾರಣ ಗುಣ ಕಾರ್ಯವರ್ತನೆ. ಏನೇ ಬೆಂಕಿನಲ್ಲೇನೆ ಅಗ್ನಿ ಅದ. ವಾಸ್ತವಿಕ ನೋಡಿದ ಬೆಂಕಿಯಲ್ಲಿನೇ ಅಗ್ನಿ ಮುಖ್ಯ ಭಾಗ. ವಾಸ್ತವಿಕ ಅಲ್ಲಿ ಎರಡು ಘರ್ಷಣೆ ಆಗಿದ್ರಿ, ಕಟ್ಟಿಗೆಗಳಿಗೆ ಎರಡು ಘರ್ಷಣೆ ಆಗಿದ್ರು ತೋರ್ತದ. पण ಮುಖ್ಯ ಭಾಗ ಅಗ್ನಿದು. ಎದ್ರಾಗ ಅಗ್ನಿ ಉಷ್ಣತಾ अग्नि ಒಳಗಿನೇ ಐತಿ. परंतु न्यायिक मत में शब्द आकाश, आकाश का गुण है, हाँ, और अभिप्राय वेदांत मत में विद्यारण्य स्वामी ने पांच भूतन का भूत काला, विद्यारण्य स्वामी ने पांच भूतन का गुण शब्द का है ತಿಳಿತಿಲ್ಲ ಇದೊಂದು ವೇದಾಂತ ಮತ್ ಐದು ಭೂತಗಳದು. ಭೂತದ ಬೇರೆ, ಭೂತ ಅನೇಕ ವಚನ, ಏಕವಚನ बहुवचन. वेदांत मत में वाचस्पति मिश्र ने तो मन इंद्रिय माना है. ವೇದಾಂತ ಮತದಲ್ಲಿ ವಾಚಸ್ಪತಿ ಮಿಶ್ರರು ಮನುಷ್ಯಗೆ ಇಂದ್ರಿಯ ಅಂತ ಒಪ್ಪ್ಯಾನ. ಹಂಗ ನೈಯಾಯಿಕರು ಮನುಷ್ಯಗೆ ಇಂದ್ರಿಯ ಅಂತ ಒಪ್ಪ್ಯಾರ. ಹಂಗ ವೇದಾಂತಿ ಪೈಕಿ ವಾಚಸ್ಪತಿ ಮಿಶ್ರರು ಅವರು ಕೂಡ ಮನುಷ್ಯಗೆ ಇಂದ್ರಿಯ ಅಂತೇಳಿ ಒಪ್ಪ್ಯಾರ. हाँ, हंगे आकड़ा और ग्रंथकारों ने मन इंद्रिय नहीं माना. और ग्रंथकारों ने अंद्र आ वेदांतिಗಳಿಗೂ ಯಾರೂ ಕೂಡ ಮನಸ್ಸಿಗೆ ಇಂದ್ರಿಯ ಅಂತ ಒಪ್ಪಿಲ್ಲ. जिनके मत में मन इंद्रिय नहीं, तिनके मत में सुख दुख का ज्ञान प्रमाणजन्य नहीं. ಯಾರ ಮತದಲ್ಲಿ ಮನಸ್ಸಿಗೆ ಇಂದ್ರಿಯ ಅಂದಿಲ್ಲವೋ ಅವರ ಮತದಲ್ಲಿ ಸುಖ ದುಃಖ ಜ್ಞಾನ ಪ್ರಮಾಣಜನ್ಯ. ಅವರ ಮನಸ್ಸಿಗೆ ಇಂದ್ರಿಯ ಅಂತ ಹೇಳ್ಕೊಂಡು ಅಂತರ ಅಸಾಧಾರಣ ಕಾರಣದ ಅಂತ ಹಿಂದೆ ಹೇಳ್ಯಾರ. ಮನಸ್ಸಿದು ಅಸಾಧಾರಣ ಕಾರಣ, ಒಳಗಿನ ಸುಖ ದುಃಖಕ್ಕೆ ಕಾರಣ ಆಗೈತಿ. ಅದಕ್ಕೆ ಮನಸ್ಸು ಅಸಾಧಾರಣ ಅಂತ ಮನಸ್ಸಿನ ನಿರೂಪಣೆ, ಇಂದ್ರಿಯ ನಿರೂಪಣೆ ಮಾಡುವಾಗ ವಿಸ್ತಾರವಾಗಿ ಹೇಳ್ಕೊಂಡು ಬಂದರು ಅವರು. ಪರಂತು ಇವ್ರು ಹೇಳಿದು ಅದು ಯಾವ ಪ್ರಮಾಣದಿಂದ ಹುಟ್ಟೆ ಸುಖ ದುಃಖಗಳು ಜ್ಞಾನ. ಯಾತೆ ಪ್ರಮಾಣ ಯಾತೆ ಅದು ಸುಖ ದುಃಖಗಳು प्रमाणजन्य नहीं, आते प्रमाण नहीं. सुख दुख साक्षी भाष्य है. साक्षी भाष्य अंदर हाँ हाँ अविद्या वृत्ति द्वारा साक्षी जाकू प्रकाश करे ताकू साक्षी भाष्य कहे. अथवा साक्षी भाष्य या पदाचा अर्थ साक्षी जाणला असा अर्थ करू नये. ಸಾಕ್ಷಿ ಭಾಷ್ಯ ಇದು ಪದದ ಅರ್ಥ ಸಾಕ್ಷಿ ತಿಳಿದ ಅಂತ ಹಿಂಗ ಮಾಡಬೇಡ್ರಿ ಅಂತ ಹಿಂಗ. ಸಾಕ್ಷಿ ಭಾಷ್ಯ ಯಾ ಪದಾರ್ಥ ಅರ್ಥ ಮರಾಠಿ ಒಳಗೆ ಕೊಟ್ಟರು ಅವರು. ಸಾಕ್ಷಿ ಜಾನ್ಲಾ ಅಸ ಅರ್ಥ ಕರುಣೆ. ಕಾ ಕರುಣೆ ಮಾಡ್ಬೇಡ್ರಿ. ಯಾಕೆ ಮಾಡ್ಬೇಡ್ರಿ? ನಾವ್ ಮಾಡ್ತೀವಿ. ಕೇಳಿ ಬರಲ್ಲ. ಆಕೃತತ್ವೇ ಸತಿ ದೃಷ್ಟ ಸಾಕ್ಷಿ. ಸಾಕ್ಷಿ ಲಕ್ಷಣ ಹೇಳಿದ್ರಿ ನೀವು. ಆಕೃತತ್ವೇ ಸತಿ ದೃಷ್ಟ ಸಾಕ್ಷಿ. ಆಕೃತತ್ವ ಅಂತ ಹೇಳ್ತೀರಿ ಮತ್ತ ಇದು ಆಗ್ಬೇಕಲ್ಲ, ಕರ್ಮ ಕ್ರಿಯಾ ಆಗ್ಬೇಕಲ್ಲ, ಹೌದಿಲ್ಲ? हा किंतु चिदाभासाचाच जाणण्याचा धर्म आहे असा अर्थ करावा. वाचस्पति के मत में सुखादिकन का ज्ञान मनोरूप प्रमाणजन्य है. वाचस्पति मतದಲ್ಲಿ ಸುಖಾದಿಗಳ ಜ್ಞಾನ ಮನೋರೂಪ. ಕಿಂತು ಯಾನು ಉಪಯೋಗದಲ್ಲಿ ನಿಮ್ಮಲ್ಲಿ ಕಿಂತು ಪ್ರಮಾಣಜನ್ಯ ಯಾನು ಮನೋರೂಪ ಪ್ರಮಾಣಜನ್ಯ ಐ. ಕಿಂತು ಯಾನು ಗೋಲ್ ಮಾಡ್ರಿ. ಯಾತೆ ಅವನ ಮತದಲ್ಲಿ ಪ್ರಮ ಐತಿ. ಅವ್ರ ಮತದಲ್ಲಿ ಪ್ರಮ ಯಾವುದು? सुख दुख ज्ञान. ब्रह्म का अपरोक्ष ज्ञान तो दोनों मत में प्रमा है. ಬ್ರಹ್ಮನ ಅಪರೋಕ್ಷ ಜ್ಞಾನವೇನು ಎರಡರ ಮತದಲ್ಲಿ
प्रमा वाचस्पति के मत में मनोरूप प्रमाण जन्य है, आवरण के मत में शब्द रूप प्रमाण जन्य है, आवरण के मत में शब्द रूप प्रमाण जन्य है. विचार सागर अंक प्रथम तरंगದಲ್ಲಿ 21ನೇ हे एक देशी का मत आहे. बरोबर आहे तरी यान एक देशी का मत आहे. विद्यानंद स्वामी एक देशी ಏನ್ ಏಕದೇಶಿ ವೇದಾಂತಿ ಅನ್ಯಾನ್ಯ ಹೇಳಕತ್ತೆ ನಮ್ಮ ಸಿದ್ಧಾಂತಿ ಏಕದೇಶಿ. ಹಾ ಇನ್ನೊಬ್ರು ಏಕದೇಶಿ ಯಾರದಾರ अवलोमिकार बोधानुचार अवलोमिकार बोधानुचार हा ज्ञान कर्म ಹೇಳ್ರಿ ಜ್ಞಾನ ಹೋಗ್ತಾನ पण ज्ञान ಜೊತೆ ಕರ್ಮನು ಹೇಳಿ. ಹಾ ಅದಕ್ಕೆ 21ನೇ ಅಂಕ ಒಳಗ ಶ್ರೀ ಸರ್ವಜ್ಞಾತ ಮುನಿಗಳು ಮತ್ತು ವಿದ್ಯಾನಂದ ಸ್ವಾಮಿಗಳದು ಇಬ್ಬರದು ವಾದ ಅದ. ವಿದ್ಯಾನಂದ ಸ್ವಾಮಿ ಮತ್ತು ಇವ್ರದು ಅವು ಸರ್ವಜ್ಞಾತ ಮುನಿಗಳು ಕೇವಲ ಮಹಾವಾಕ್ಯದಿಂದಲೇ ಜ್ಞಾನ ಆಗ್ತದ. ಕೇವಲ ಮಹಾವಾಕ್ಯದಿಂದಲೇ ಜ್ಞಾನ ಆಗ್ತದೆ. ವಿದ್ಯಾನಂದ ಸ್ವಾಮಿ ಅಂದ್ರು ಕೇವಲ ಮಹಾವಾಕ್ಯದಿಂದ ಜ್ಞಾನ ಆದ್ರೆ ಶ್ರುತಿ ಏನ್ ಹೇಳೈತಿ, ಅರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸತವ್ಯ ಮತ್ ಶ್ರುತಿ ವ್ಯರ್ಥ ಆಗ್ತದಲ್ಲ. ವ್ಯರ್ಥ ಆಯ್ತಲ್ಲ, ಶ್ರುತಿಗಂತೂ ವ್ಯರ್ಥ ಮಾಡಕ್ ಬರಲ್ಲ. 21 ಹೆಡಿಂಗ್ ಅಂಕ ಒಳಗ ಬರೋಬರ ಇದಿಲ್ರಿ, ವ್ಯರ್ಥ ಮಾಡಕ್ ಬರಲ್ಲ. ವಿದ್ಯಾನಂದ ಸ್ವಾಮಿ ಹಿಂಗ ಅಂದ ಕೂಡಲೇ ಸರ್ವಜ್ಞಾತ ಮುನಿ ನಾವು ಶ್ರುತಿಯಲ್ಲಿ ವ್ಯರ್ಥ ಹೇಳಕತ್ತಿದ್ನ, ಶ್ರುತಿ ವ್ಯರ್ಥ ಹೇಳಕತ್ತಿಲ್ಲ. ಹಾ ಶ್ರುತಿ ವ್ಯರ್ಥ ನಾವು ಹೇಳಕತ್ತಿಲ್ಲ. ಕಿಂತು ಯಾರ ನೇತ್ರದಾಗ ದೋಷ ಅದ ಅವ ಯಾನರೆ ಆ ದೋಷ ನಿವರ್ತಿಗೆ ಹಾಕಿ ಸೂರ್ಯನನ್ನು ನೋಡ್ಬೇಕು. ನಿರ್ದೋಷ ಇದ್ದವ ಮತ್ತೆ ಅದ್ರೊಳಗೆ ಏನ ಅದು ಹಾಕೋದು ಕಾಡಿಗೆ ಅಂದ್ರೆ ಅಂಜನ ಹಾಕ್ಬೇಕೇನ. ಯಾರ ಅಂತಃಕರಣದಾಗ ದೋಷಗಳು ಅದಾವ, ದೋಷ ಕಳಿಲಕ್ಕ ನೀನು ಹೇಳುದು ಸುರ್ತವ್ಯ ಮಂತವ್ಯ ನಿಧಿದಾಸತವ್ಯ. ಯಾವ್ಯಾವ ದೋಷ ಹೋಗ್ತಾವ್ರಿ ಶ್ರವಣ ಮನ ನಿಧ್ಯಾಸನದಿಂದ? ಹಿಮಶಂಕರ ಶ್ರವಣದಿಂದ ಯಾವ ದೋಷ ಹೋಯ್ತು? ನೀವು ಶ್ರವಣ ಮಾಡೋಣ ಯಾನ್ ಹೋಯ್ತು ನಿಮ್ಮಲ್ಲಿ? ಯಾವ ಸಂಶಯ ಹೋಯ್ತು? ಪ್ರಮಾಣಗತ, ಮನನ ಪ್ರಮೇಯಗತ. ಅಂದ್ರ ಇವು ದೋಷಗಳು ಇರೋಣದ್ರದಿಂದ ಅಂತಃಕರಣದಾಗ ಶ್ರವಣ ವಾಸ್ತವಿಕವಾಗಿ ನೋಡಿದ್ರ ಶ್ರವಣಕರಣೆ हेतर भ्रम आहे. मराठी वर गळिದ್ರು श्रवण करणे हे तर भ्रम आहे, पण एवढं समाधी भ्रम आहे. मराठी वर्ग साखरे महाराज वर्ग श्रवण करणे हे तर भ्रम आहे, एवढं संवादी भ्रम आहे. ही श्रवण कशाला करायचं? श्रवण का करायचं की जीवाला जगत मिथ्या आहे सांगितलं तर बी मिथ्या अनुभवाला येणार. पुन्हा 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 श्रवण करून हे जगत मिथ्यात्व निश्चय करण्यासाठी श्रवण, वास्तविक श्रवणाचा काय उपयोग नाही. त्यासाठी भ्रम, एवढा संवादी भ्रम. ಅಂತ ಮರಾಠಿ ಸಾಕ್ರೆ ಮಹಾರಾಜ್ ಹೇಳ್ತಿಲ್ಲ ಅಂತೂ ಯಾನ್ ಹೇಳಿದ್ರು ಅವರು ಕಿ ಸರ್ವಜ್ಞಾತ ಮುನಿಗಳು ಕಿ ಯಾರ ಅಂತಃಕರಣದಾಗ ದೋಷಗಳು ಅದಾವಲ್ರಿ ಆ ದೋಷ ನಿವೃತ್ತಿಗಾಗಿ ಶ್ರವಣ ಮನ ನಿಧಿಸನ ಅದಾವ. ಶ್ರವಣ ನಿಧಿ ಉತ್ತಮ ಅಧಿಕಾರಿ. ಅದಕ್ಕೆ ಮತ್ತೆ ಟಿಪ್ಪಣಿ ಕೊಟ್ರು ನೋಡ್ರಿ, 2 ಟಿಪ್ಪಣಿ ಕೊಟ್ರು. 2 ಒಂದು ಸರ್ವಜ್ಞಾತ ಮುನಿದು ಒಂದು ವಿದ್ಯಾರಣ್ಯ ಸ್ವಾಮಿ 2 ಟಿಪ್ಪಣಿ ತೆಳಗ. ಹೌದಿಲ್ಲ? 2 ಟಿಪ್ಪಣಿ ಇಲ್ಲ. ವಾಚಸ್ಪತಿ ಇಲ್ಲ, ವಾಚಸ್ಪತಿ ಬರಲ್ಲ, ಬರ್ತಾನ ತೆಳಗದಿನ್ನ. पण ಇಬ್ಬರದೇ ವಾಗ್ವಾದದ ಏಕದೇಶಿಕ ಮತ ಅಂದ್ರೆ ಕೇವಲ ಮಹಾವಾಕ್ಯದಿಂದಲೇ ಜ್ಞಾನ ಆತಂತ ಅವ್ರು. ಇವರು ವಿಚಾರ ಸಹಿತ ಮಹಾವಾಕ್ಯದಿಂದ ಆತದ. ಜ್ಞಾನದಲ್ಲಿ ಇವ್ರು ಏಕದೇಶಿ. ಅದು ಬೇರೆ, ಅದು ಇಲ್ಲೇ ಕೊಟ್ರ ಕರ್ಮ. ಹಾ ಇಲ್ಲೇ ಆ ಉಪದೇಶ ಶಾಸ್ತ್ರ ಏನೈತೆ ನೋಡ್ರಿ, ಇಲ್ಲೇ 8ನೇ ಪ್ರಕಾಶಿ ಒಳಗ ವಿವರಣಕಾರ ವಾಚಸ್ಪತಿಗಳದು ಮಸ್ತ್ 2-3 ಹೆಡಿಂಗ್ ಅದಾವ. ಇಲ್ಲೇ ಕೊಟ್ರ 8ನೇ ಪ್ರಕಾಶಿ ಒಳಗ ವಿವರಣಕಾರ ಮತ್ತು ವಾಚಸ್ಪತಿಗಳು. ಜಿಜ್ಞಾಸ ಸಾಗರದಾಗಿಲ್ಲ. 8ನೇ ಪ್ರಕಾಶಿ ಒಳಗ
ವಿವರಣಕಾರದು ಮತ್ತು ವಾಚಸ್ಪತಿಗಳದು ವಾದ ವಿವಾದ ಅದ ಏನ್ ಹೇಳ್ಕತಿ ಅಂದ್ರ ಉತ್ತಮ ಅಧಿಕಾರಿ ಇತ್ತಪ್ಪ ಅಂದ್ರ ಅವ ಯಾಕ ಶ್ರವಣ ಮನನ ಮಿಸ್ಕೊಂಡಿರ್ಬೇಕನ ಅಂದ್ರ ಅವನ್ ಇದು ನಿಮ್ದು ಕೇಳಿ ಶ್ರವಣ ಮಾಡ್ಲಿಕ್ಕೆ ಬೇಕು ಕೇಳಿ ಕಿಸಿಂದ ಜರ ಅವ ಉತ್ತಮ ಅಧಿಕಾರಿ ಇದ್ದಂದ್ರ ನನ್ಗ ಮಾಡ್ಲಿಕ್ಕೆ ಬೇಕಂದ್ರ ಕರ್ತವ್ಯ ಬುದ್ಧಿ ಹುಟ್ಟಿತ ಅವನಿಗೆ ಕರ್ತವ್ಯ ಬುದ್ಧಿ ಹುಟ್ಟಿತ್ತು ಜರ್ ಕದಾಚಿತ್ ಕರ್ತವ್ಯ ಬುದ್ಧಿ ಜ್ಞಾನಿನೇ ಅಲ್ಲ ಮತ್ತೆ ಇವನಿಗೆ ಯಾಕೆ ಹೇಳಿದಂದ್ರ ಇವನಿಗೆ ಅದೃಢ ಆಗ್ಯದಲ್ಲ ಇವ ಆಲಸಿ ಆಗಬೇಡದ ಅಂತ ಹೇಳಿ ನಾವು ಹೇಳಿದೆವು ಸಾಕಿಗೆ ಯಾರು ಮಾಡೋದು ಸಾಕಿ ಹಂಗ ಓದೋದ ಟಿಪ್ಪಣಿ ಒಳಗೆ ತಿಳಿತಿಲ್ಲ ಅಂತೂ ವಿದ್ಯಾರಣ್ಯ ಸ್ವಾಮಿದು ಮತ್ತು ಸರ್ವಜ್ಞಾತ್ಮನ ಹೇಳಿದ್ರ ವಿಚಾರ ಸಹಿತ ಅಂದ್ರೆ ವಾಸ್ತವಿಕವಾಗಿ ನಿಮ್ಮನ್ನ ತೋರಿಸಿದ ಲಕ್ಷ ಇಲ್ಲ ಅಂದ್ರೆ ಅಂತರ ಪ್ರತ್ಯಕ್ಷ ಪ್ರಮ ಏನೈತಲ್ರಿ ಅಂತರ ಪ್ರತ್ಯಕ್ಷ ಪ್ರಮ ಒಳಗ ಒಂದು ಆತ್ಮ ಅನಾತ್ಮ ಅಂತರ ಪ್ರತ್ಯಕ್ಷ ಮನ್ ನಕಶ ತೋರಿಸಿದ್ ನೋಡ್ರಿ ಆತ್ಮ ಅನಾತ್ಮ ಬಗ್ಗೆ ಏನಾದ್ರು ತಲೆ ಕಟ್ಸೋದಿಲ್ಲ ಆತ್ಮನಲ್ಲಿ ಒಂದು ಶುದ್ಧ ಆತ್ಮ ಒಂದು ವಿಶಿಷ್ಟ ಆತ್ಮ ಒಂದು ವಿಶಿಷ್ಟ ಮತ್ತೆ ಅಲ್ಲಿ ತೋರಿಸ್ತದ ನಕಶ ಒಂದು ಶುದ್ಧ ಆತ್ಮ ಒಂದು ವಿಶಿಷ್ಟ ಆತ್ಮ ಅಂದ್ರನೆ ಅಹಂ ಮನುಷ್ಯ ಅಹಂ ಬ್ರಾಹ್ಮಣ ಇವೆಲ್ಲ ವಿಶಿಷ್ಟ ಆತ್ಮ ಈ ಶುದ್ಧ ಆತ್ಮದಲ್ಲಿ ಮತ್ತೆ ಎರಡು ಅದಾವ ಒಂದು ಬ್ರಹ್ಮ ಗೋಚರ ಒಂದು ಬ್ರಹ್ಮ ಗೋಚರ ಶುದ್ಧೋ ಪ್ರಕಾಶೋಹಂ ಬ್ರಹ್ಮ ಅಗೋಚರ ಶುದ್ಧೋ ಪ್ರಕಾಶೋಹಂ ಬ್ರಹ್ಮಗೋಚರ ಅಂದ್ರ ಅಹಂ ಬ್ರಹ್ಮಾಸ್ಮಿ ಆತ್ಮ ಹಿಡಿದು ತೆಳ ಬ್ರಹ್ಮಗೋಚರ ಅಹಂ ಬ್ರಹ್ಮಾಸ್ಮಿ ಅಂತರ ಪ್ರತ್ಯಕ್ಷ ಪ್ರಮ ಇದ್ರಾಗ ಮೂರು ಮಂದಿ ವಾದಿಲ್ಲ ವಾಚಸ್ಪತಿ ವಿದ್ಯಾರಣ್ಯ ಮೂರು ವಾದಿಲ್ಲ ಎಲ್ಲ ಸಾಧನದಾಗ ವಾದದ ಕೇವಲ ಮಹಾವಾಕ್ಯದಿಂದಲೇನೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆತದ ಸರ್ವಜ್ಞಾತ್ಮ ವಿಚಾರ ಸಹಿತ ಮಹಾವಾಕ್ಯದಿಂದ ವಿದ್ಯಾರಣ್ಯ ಸ್ವಾಮಿ ಮತ್ತೆ ಇವರು ಕೇವಲ ಮನವೇ ಪ್ರಮಾಣ ಮನುಷ್ಯನಿಂದಲೇನೆ ಆಗುತ್ತದೆ ಅಂತ ಹಿಂಗ ವಾಚಸ್ಪತಿಗಳದು ಅದ ಶಬ್ದವು ಪ್ರಮಾಣಜನ್ಯ ಹೈ ಇನ್ನು ವಿಚಾರ ಸಾಗರದಾಗ ಪ್ರಥಮ ತರಂಗ ಒಳಗ 48 ಟಿಪ್ಪಣಿ 48 ಅಲ್ಲಿ ಶುರುವಾತಿಗೆನೆ ಪಂಡಿತ್ ಪಿತಾಂಬಜಿಯವರು ಆ ವಾಚಸ್ಪತಿದು ಒಂದು ವಾಕ್ಯದೇ ಖಂಡನ ಮಾಡಿಬಿಟ್ರು ವಾಚಸ್ಪತಿಗಳಿಗೆ ಪಂಡಿತ್ ಪಿತಾಂಬ ಮ್ಯಾಲ ವಿದ್ಯಾರಣ್ಯ ಸ್ವಾಮಿ ಎಲ್ಲ ಹೇಳಿದ್ರು ಪಂಡಿತ್ ಪಿತಾಂಬಜರು 48 ಟಿಪ್ಪಣಿ ಒಳಗೆ ವಾಚಸ್ಪತಿದು ಒಂದೇ ವಾಕ್ಯದ ಖಂಡನ ಮಾಡಿದ್ರು ಏನು ಅವರಂದ್ರೆ ಮನಸ್ಸೇ ಕಾರಣ ಅವರು ವೇದಾಂತಿಗಳು ಶಬ್ದವೇ ಕಾರಣ ಅಂತ ಹೇಳಿದಾಗ ಮನಸ್ಸು ಹೆಂಗ ಕಾರಣ ಅಲ್ಲ ಅಂತ ಅಂದಾಗ ಪಂಡಿತ್ ಪಿತಾಂಬಜಿ ಈಗ 10 ದಶಪುರುಷು ದಶಮೋಸ್ತಿ 15ದವನಿಗೆ 15 ಬರಂತಿಯನ್ನ ಆಗಿತ್ತಲ್ರಿ ಆ ಕಾಲದಾಗ ನೀ ಮನಸ್ಸೇ ಪ್ರಮಾಣ ಅಂತಂದ್ರೆ ಯಾವ ಆಪ್ತ ವಾಕ್ಯ ಬಂದು ದಶಮೋಸ್ತಿ ಅಂದ ದಶಮಸ್ತ್ವಮಸಿ ಅಂದಾಗ 15ದವ ನಾನೇ ಇದ್ದೆ ಅಂತ ಅವನಿಗೆ ಅಪರೋಜ್ಞ 15 ಆಯ್ತಾನಿಲ್ಲ ಅದಕ್ಕಿಂತ ಮೊದಲು ನಿನ್ನ ಮನಸ್ಸು ಇತ್ತೇನಿಲ್ಲ ದಶಮಸ್ತ್ವಮಸಿ ಅಂದ ಶಬ್ದ ಅದು ಶಬ್ದ 10ನೇದವ ನೀನೇ ಇದ್ದೆ ಅನ್ನೋದು ಇದು ಶಬ್ದ ವಾಕ್ಯ ಆಪ್ತ ವಾಕ್ಯ ಹೇಳಂಗಿಲ್ಲ ಅವಾಗ ನಾ 10ನೇದವ ಅಂತ ಅವನಿಗೆ ಜ್ಞಾನ ಆಯ್ತು ಅದಕ್ಕಿಂತ ಮೊದಲು ನಿನ್ನ ಮನಸ್ಸು ಇತ್ತೇನಿಲ್ಲ ಮನ್ನ 10ನೇದವ ಇದ್ದಿನ ಯಾಕೆ ಆಗ್ಲಿಲ್ಲ ಆಗ್ಬೇಕಾಗಿತ್ತಿಲ್ಲ ಅದಕ್ಕೆ ನಿಂದು ಖಂಡನ ಮುಂದೆ ಅದ್ ಮುಂದೆ ಸಾರಾಗ್ರಹ ದೃಷ್ಟಿಯಿಂದ ಇವತ್ತರಿಗೆ 19 ಶೇಡಿಂಗ್ ಒಳಗೆ ಸಾರಾಗ್ರಹದಿಂದ ಅವನಿಗೆ ಇದು ಮಾಡ್ಬೇಕಂತ ಇಲ್ಲಿ ತನಕ ಈಗ ಮುಗಿತು ಆ ವಾಚಸ್ಪತಿ ಇದೆ ಸಾರಾಗ್ರಹಿ ದೃಷ್ಟಿಯಿಂದ ನಿಮ್ಮ